ಗುರುದೇವ ಆತ್ಮಾನಂದಜ್ಜ ಅವರು ಏನು ಹೇಳ್ತಾರ ನೋಡೋಣ. ಸಮುದ್ರವು ಎಲ್ಲ ನೀರಿಗೂ ಆಧಾರವಾಗಿರುವಂತೆ ಸ್ವರೂಪವು ಎಲ್ಲ ರೀತಿಯ ಆನಂದಗಳ ಮೂಲವಾಗಿದೆ. ಸ್ವರೂಪದಲ್ಲಿ ಲೀನವಾದವನಿಗೆ ಸುಖ ದುಃಖಗಳ ಪರಿವೆಯೇ ಉಳಿಯುವುದಿಲ್ಲ. ಶರೀರ ಭಾವವನ್ನು ಬಿಟ್ಟವನಿಗೆ ಮಾತ್ರ ಆತ್ಮ ಸಾಕ್ಷಾತ್ಕಾರ ಹಾಗೂ ಜೀವನ್ಮುಕ್ತಿ. ಏನು ಹೇಳ್ತಾರ ಅಂದ್ರ, ಸಮುದ್ರವು ಎಲ್ಲ ನೀರಿಗೂ ಆಧಾರವಾಗಿರುವಂತೆ ಸ್ವರೂಪವು ಎಲ್ಲ ರೀತಿಯ ಆನಂದಗಳ ಮೂಲವಾಗಿದೆ. ಸಾಮಾನ್ಯವಾಗಿ ನಾವು ನೀರನ್ನು ಅನೇಕ ಕೆಲಸಗಳಿಗಾಗಿ ಬಳಕೆ ಮಾಡ್ತೀವಿ. ನಮ್ಮ ದಾಹವನ್ನು ತೀರಿಸಿಕೊಳ್ಳಕ್ಕೆ ನೀರನ್ನು ಬಳಕೆ ಮಾಡ್ತೀವಿ. ಅರಿವಿ ಒಗ್ಯಾಕ ಬಳಕೆ ಮಾಡ್ತೀವಿ. ಏನನ್ನಾದರೂ ಸ್ವಚ್ಛತೆ ಮಾಡಾಕ, ಬಾಂಡೆ ಬೆಳಗಾಕ ನಾವು ನೀರನ್ನು ಬಳಕೆ ಮಾಡ್ತೀವಿ. ಮತ್ತೆ ಅದಕ್ಕೆ ಬಳಕೆ ಮಾಡ್ತೀವ್ರಿ ನೀರನ್ನು ಮನಿ ಕಟ್ಟಾಕ, ಆಮೇಲೆ ಹೊಲಕ್ಕೆ ನೀರಾವರಿಗೆ ಬಳಕೆ ಮಾಡ್ತೀವಿ. ಬಟ್ಟೆ ಸ್ವಚ್ಛತೆ ಮಾಡ್ಕೊಳಕ್ ಮಾಡ್ತೀವಿ. ಅನೇಕ ಉದ್ದೇಶಗಳಿಗಾಗಿ ನೀರನ್ನು ನಾವು ಏನು ಮಾಡ್ತೀವಿ, ಬಳಕೆ ಮಾಡ್ತೀವಿ. ಅದಕ್ಕೆ ನೀರಿಗೆ ಏನಂತಾರಂದ್ರೆ ಜೀವಜಲ ಅಂತ ಹೇಳ್ತಾರೆ. ಹಂಗಾರೆ ನಾವು ಬಳಕೆ ಮಾಡ್ತಕ್ಕಂಥ ನೀರು ಎಲ್ಲಿಂದ ಬರ್ತದೆ? ಕೈಕಾಲದ ಅಂದ್ರೆ ಅದಕ್ಕೆ ನಡ್ಕೊಂತ ಬರಾಕ ಎಲ್ಲಿಂದ ಬರ್ತದೆ? ಮಳೆಯ ಮುಖಾಂತರ ನಮಗೆ ಲಭ್ಯ ಆಗ್ತದೆ. ಮಳಿ ಮ್ಯಾಗಿಂದ ನೀರು ಬೀಳ್ತಲ್ಲ, ಅದು ಎಲ್ಲಿಂದ ಬರ್ತದೆ? ಸಮುದ್ರದಿಂದ ಬರ್ತದೆ. ಸೂರ್ಯನ ಬಿಸಿಲಿಗೆ ಏನಾಗ್ತತಿ ಅಂದ್ರೆ ಶಾಖಕ್ಕೆ ಸಮುದ್ರದ ನೀರು ಏನಾಕತಿ ಆವಿ ಆಗ್ತದೆ. ಆವಿಯಾಗಿ ಮೇಲೆ ಹೋಗ್ತದೆ. ಆವಾಗ ಗಾಳಿಗಳು, ಮಾರುತಗಳು ನಿರ್ಮಾಣ ಆಗ್ತವೆ. ಅದರ ಮುಖಾಂತರ ಆ ಮೋಡಗಳು, ಆವಿ ಏನಾಗಿರ್ತದಲ್ಲ ಅದು ಸಾಗಿಸಲ್ಪಡ್ತದೆ ರೀ. ಸಾಗಿಸಲ್ಪಟ್ಟಾಗ ಸಮುದ್ರದಲ್ಲಿರ್ತಕ್ಕಂಥ ನೀರು ಆವಿಯಾಗಿದ್ದು ಭೂಮಂಡಲದ ಮೇಗೆ ಬರ್ತತ್ರಿ. ಅದು ಮೋಡ ಬಂದಾಗ ಅಲ್ಲಿ ತಂಪು ತಗಲಿ ಏನಾಗ್ತತಿ ಅಂದ್ರೆ ಮಳೆ ಆಗ್ತದೆ. ಅಂದ್ರೆ ಸಮುದ್ರದ ನೀರು ಆವಿಯಾಗಿ ಭೂಮಂಡಲದ ಮ್ಯಾಗ, ಭೂಮಿ ಎಲ್ಲೆಲ್ಲಿ ಪ್ರದೇಶ ಐತಿಲ್ಲ ಎಲ್ಲ ಕಡೆ ನೀರು ಸಿಂಪರಣೆ ಆಗ್ತದೆ. ಬಿದ್ದಿರ್ತಕ್ಕಂಥ ನೀರನ್ನು ಹಳ್ಳ ಕೊಳ್ಳಗಳ ಮುಖಾಂತರ ಹರಿತಾವ್ರಿ. ಮತ್ತವು ಅಂತಿಮ ಎಲ್ಲಿ ಸೇರ್ತಾವ ಅಂದ್ರೆ ಸಮುದ್ರಕ್ಕನ ಸೇರ್ತಾವ. ಮತ್ತು ಒಂದಿಷ್ಟು ನೀರು ಏನಾಗ್ತದೆ ಅಂದ್ರೆ ಭೂಮಿಯಲ್ಲಿ ಇಂಗ್ತದೆ. ಅದೇನಕತಿ ಅಂತರ್ಜಲ ಆಗ್ತದೆ. ನೋಡ್ರಿ, ಎಲ್ಲಾ ನೀರು ಎಲ್ಲಿಂದ ಬಂದಿದ್ದು? ಸಮುದ್ರದಿಂದನೇ. ನಾವು ಕುಡಿಯಾಕ ಬಳಸ್ತಕ್ಕಂಥ ನೀರು ಸಮುದ್ರದ್ದು. ಆಮಗ ನಾವು ಬಟ್ಟೆ ಒಗ್ಯಾಕ ಬಳಸ್ತಕ್ಕಂಥ ನೀರು ಸಮುದ್ರದ್ದು. ನಾವು ಮನಿ ಕಟ್ಟಾಕ ಬಳಸ್ತಕ್ಕಂಥ ನೀರು ಸಮುದ್ರದ್ದು. ನಾವು ಯಾವುದೇ ಉದ್ದೇಶಕ್ಕಾಗಿ ನೀರು ಬಳಸಿದ್ರು ಅದರ ಮೂಲ ಯಾವುದಪ್ಪ ಅಂದ್ರೆ ಸಮುದ್ರ. ಹಂಗ ನಾವು ಎದ್ದಾಗಿನಿಂದ ಮನಗುವವರೆಗೆ ಅನೇಕ ವಿಷಯಗಳಿಂದ ಆನಂದವನ್ನು ಹೊಂದುತ್ತೀವಿ. ನಾವು ಸ್ವಲ್ಪ ಆನಂದ ಆದಂಗೆ ಅನಿಸ್ತದೆ ನಾವು. ಈಗ ನೋಡ್ರಿ, ಉದಾಹರಣೆಗೆ ನಾವೊಂದು ಏನೋ ವಸ್ತುವನ್ನು ಪ್ರಾಪ್ತಿ ಮಾಡ್ಕೋಬೇಕಂತ ನಮಗನಿಸಿತ್ತು ಅಂತಂದ್ರೆ ಆ ವಸ್ತು ಪ್ರಾಪ್ತಿ ಆದ ಕೂಡಲೇ ನಮಗೊಂದಿಟ್ಟು ಆನಂದದ ಅನುಭವ ಆಗ್ತದೆ. ಆರಾಮ ಅನಿಸ್ತತಿಲ್ರಿ. ನಮಗೆ ಬೇಕಾದದ್ದು ಸಿಕ್ತಂದ್ರೆ ಆರಾಮದ ಅನುಭವ ಆಕತಿಲ್ಲ. ಆ ವಸ್ತು ಸಿಕ್ಕಾಗ ನಮಗೆ ಆರಾಮದ ಅನುಭವ ಆಕತಿಲ್ಲ. ಅದು ಸ್ವಲ್ಪ ಅನುಭವ ಆಕತಿಲ್ಲ, ಆರಾಮದ ಅನುಭವ. ಅದು ವಸ್ತುವಿಂದಲ್ಲ. ಅದು ಮೂಲ ಎದರದಂದ್ರೆ ಆತ್ಮನ ಆನಂದನ ಇರ್ತದೆ. ಈಗ ನಾವೇನಂತೀವ್ರಿ, ನಾವು ಬಳಸ್ತಕ್ಕಂಥ ನೀರು ಬಾವಿ ನೀರು ಅಂತೀವಿ. ನಾವು ಬಳಸ್ತಕ್ಕಂಥ ನೀರು ಹೊಳಿ ನೀರು ಅಂತೀವ್ರಿ. ನಾವು ಬಳಸ್ತಕ್ಕಂಥ ನೀರು ಅಂತರ್ಜಲ, ಬಾವಿ, ಬೋರ್ವೆಲ್ಲದ ನೀರು ಅಂತೀವ್ರಿ. ಎಲ್ಲ ಯಾವ ರೀತಿಯಿಂದ ನೀರು ಬಳಸಿದ್ರು ಅದೆಲ್ಲ ಎದರದ್ರಿ? ಸಮುದ್ರದ. ಹೆಂಗೋ ಹಂಗೆ ನಾವು ಯಾವುದೇ ಉಪಾದಿಯಿಂದ ಆನಂದ ಹೊಂದಿದ್ರೂ ಸಹಿತ ಅದು ಮೂಲ ಎದರ ಆನಂದಪ್ಪ ಅಂದ್ರೆ ಆತ್ಮನ ಆನಂದನ, ಸ್ವರೂಪದ ಆನಂದನ. ವಿಷಯದಲ್ಲಿ ಆನಂದ ಇಲ್ಲ. ವಿಷಯದಲ್ಲಿ ನಮಗೆ ಆನಂದ ತೋರ್ತತಿ ಅಂತಂದ್ರೆ ಅದು ವಿಷಯದಲ್ಲದು. ಅದು ಎದರದು? ನಮ್ಮ ಸ್ವರೂಪದ ಆನಂದನ. ಯಾವ ವಸ್ತು ನಮಗೆ ಪ್ರಾಪ್ತಿ ಆಕತಿ ಅವಾಗ ಮನಸ್ಸು ಶಾಂತ ಆಗ್ತದೆ. ಅದಕ್ಕೆ ಹೇಳ್ತಾರೆ ಮಹಾತ್ಮರು, ರಾಗ ವಿಷಯವು ಸಿದ್ಧಿಯಾಗಿ ಮನಸ್ಸು ಸಾತ್ವಿಕ ಆಗ್ತದೆ.
ಮನಸ್ಸು ಯಾವಾಗ ಸಾತ್ವಿಕ ಆಗ್ತತಿ ಶಾಂತ ಆಗ್ತದೆ. ಶಾಂತ ಆದ ಕೂಡಲೇ ಆ ಶಾಂತವಾದ ಮನಸ್ಸಿನೊಳಗೆ ಆತ್ಮನ ಪ್ರತಿಫಲನ ಆಗ್ತದೆ. ನಾವೇನು ತಿಳ್ಕೊಂಡ್ಬಿಡ್ತೀವಿ ಅಂದ್ರೆ ಆ ವಸ್ತು ಪ್ರಾಪ್ತಿ ಆಯ್ತು, ಆ ವಸ್ತುವಿನಿಂದ ನನಗೆ ಆನಂದ ತೋರ್ತಿ ಅಂತ ನಾವು ತಿಳ್ಕೊತೀವಿ. ನೋಡಿದ್ರೆ ಇದ ನಡೆದಕ್ಕೆ ನಮ್ಮ ಜೀವನದಾಗ ಪೂರ್ಣ ಎದ್ದಾಗಿನಿಂದ ಮಲಗುವವರೆಗೆ ಆ ವಸ್ತುಗಳು ಉಪಭೋಗ ಮಾಡ್ತಿರ್ತೇವಲ್ಲ. ಈಗ ಉದ್ದನ್ನೊಂದು ಮಿರ್ಚಿ ಬಜ್ಜಿ ಬಂದು ಮುಂದೆ ಕುಂತೆ ಅಂದ್ರೆ ತಿನ್ನಕ್ಕೆ ಹತ್ತೇವಲ್ಲ, ಅದು ನನ್ನ ಆನಂದ ಐತಿ ಅಂತ ತಿಂತೇವಲ್ಲ ನಾವು. ಅದನ್ನು ತಿನ್ನುವ ಹೊತ್ತಿನಾಗ ಏನಂತೇವಿ, ಏನು ಮಿರ್ಚಿ ಬಜ್ಜಿ ಆಗೈತಿ ಸುಖ ಅಂತ ಅದರಾಗನ ಹೋಗ್ಬಿಡ್ತೀವಿ. ನಾ ಹಿಂಗೆ ಒಂದು ಸಲ್ತಿ ಒಂದು 3-4 ಸಲ್ತಿ ಭಾಳ ಸಲ್ತಿ ಹೇಳಾಕತ್ತಿದ್ದೇನೆ ರೀ. ಒಬ್ರು ಏನನ್ನು ಗೊತ್ತ ನನಗೆ, ನಿಮ್ಮ ಬಜ್ಜಿದು ಭಾಳ ಹೇಳ್ಬೇಡ ನಾವು. ಯಾಕ್ರಿ ಅಂತ ಅಂದೆ ನಾನು. ನೀವು ಹೇಳ್ಕೊಂತ ಕುಂದಿರ್ತೀರಿ, ನಮ್ದು ಅದಕ್ಕೆ ಹೋಗ್ಬಿಡ್ತೈತೆ ಅನ್ನೋ. ಮುಂದೆ ನಿಮ್ಮ ಪ್ರವಚನ ತಿಳಿದಿಲ್ಲ ನನಗೆ ಅನ್ನೋ. ಅದು ಗುಂಡ್ಕಿರ್ತೈತಿ, ಉದ್ದಕಿರ್ತೈತಿ, ಮೆಣಸಿನ್ಕಾಯಿ ಇರ್ತೈತಿ, ಅದು ತಿನ್ನಂಗೆ ಆಕತಿ ನೋಡ್ರಿ. ಮುಂದೆ ನಿಮ್ಮ ಪ್ರವಚನ ತಿಳಿದಿಲ್ಲ ನನಗೆ ಅನ್ನೋ. ಹೆಂಗೆ ಆಕತ್ ನೋಡ್ರಿ ಅದು. ಅದ್ರ ನೆನಪಾದ ಕೂಡಲೇ ಅದ್ರ ಭಾವ ಆಗ್ತದೆ. ಭಾವ ಆದ ಕೂಡಲೇ ಏನೋ ನಮಗೆ ಸದ್ಯ ಪ್ರಾಪ್ತಿ ಆಗೈತೇನ ಅಂತ ಅನಿಸ್ತದೆ ರೀ. ಆ ಕ್ಷಣದಾಗ ಮನಸ್ಸು ಶಾಂತ ಆಗ್ತದೆ. ನೋಡಿ ಇಲ್ಲೇ ಒಂದು ಪ್ಲೇಟ್ ಇಟ್ಬಿಟ್ರೆ ಹೇಗಾಕತಿ, ಮುಖದಿಂದ ಒಷ್ಟ್ರಿಗೊಂದು ಅಂದ್ರೆ ಇನ್ನೂ ಒಂದು ತಾಸು ಹೇಳ್ತಾನೆ ನೀವು ಪ್ರವಚನ ನಾಕತ್ತಿ. ಯಾಕೆ ಇದು ಮುಗಿಬೇಕು ಯಾವಾಗ, ನಾವು ತಿನ್ಬೇಕು ಯಾವಾಗ. ಮೊದಲ ಕೊಟ್ಟು ಆಮೇಲೆ ಚಾಲು ಮಾಡಿದ್ರೆ ಚಲೋ ಆಕಿತ್ತಲ್ಲ. ಬಿಸೇ ಒಳಗೆ ಈಗ ಅಂದ್ರೆ ಮನಸ್ಸು ಏನು ಹಾಕತ್ತೈತಿ, ಚುರು 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 ಮನಸ್ಸು ಚಂಚಲ ಆಗ್ತದೆ. ಒಪ್ಪಿಗೆ ಆಗಿಬಿಡ್ತದ್ರಿ ಏನಂತ, ಹಿಂದಿಂದ ಪ್ರವಚನ ಚಾಲ ಚಲೋ. ಮನಸ್ಸು ಏನಕತ್ರಿ, ಮನಸ್ಸು ಏನಕತಿ ಶಾಂತ. ಶಾಂತ ಆದ ಕೂಡಲೇ ಆನಂದ ತೋರ್ತದೆ, ಅದರದಿರೋದಿಲ್ಲ. ಹಿಂಗೆ ಇಲ್ಲಿ ಅಪ್ಪವ್ರು ಏನು ಹೇಳ್ತಾರಂದ್ರೆ, ನಾವು ಯಾವುದೇ ವಸ್ತುವಿನ ಉಪಾದಿಯಿಂದ ಅನುಭವಿಸ್ತಕ್ಕಂಥ ಆನಂದ ಮೂಲದಲ್ಲಿ ಅದು ಸ್ವರೂಪದ ಆನಂದ. ನಾವು ಯಾವುದೇ ರೀತಿಯ ನೀರುಗಳನ್ನು ನಾವು ಯಾವುದೇ ಉದ್ದೇಶಕ್ಕಾಗಿ ಬಳಸಿದ್ರು ಅದರ ಮೂಲ ಯಾವುದಪ್ಪ ಅಂದ್ರೆ ಸಮುದ್ರ. ಹೆಂಗೋ ನಾವು ಅನುಭವಿಸ್ತಕ್ಕಂಥ ಎಲ್ಲ ಆನಂದದ ಮೂಲ ಸ್ವರೂಪ. ಇಲ್ಲಿ ಹೇಳ್ತಾರೆ ನೋಡ್ರಿ ಅದನ್ನ. ಸಮುದ್ರವು ಎಲ್ಲ ನೀರಿಗೂ ಆಧಾರವಾಗಿರುವಂತೆ ಸ್ವರೂಪವು ಎಲ್ಲ ರೀತಿಯ ಆನಂದಗಳ ಮೂಲವಾಗಿದೆ. ಸ್ವರೂಪದಲ್ಲಿ ಲೀನವಾದವನಿಗೆ ಸುಖ ದುಃಖಗಳ ಪರಿವೆಯು ಉಳಿಯುವುದಿಲ್ಲ. ಯಾರು ಸ್ವರೂಪದ ಆನಂದದೊಳಗೆ ಲೀನ ಆಗ್ತಾರ ಅವರಿಗೆ ಆನಂದ ಹೊಂದಬೇಕನ್ನೋದು ಉಳಿದಿಲ್ಲ. ಅವರಿಗೆ ದುಃಖದ ಅನುಭವ ಆಗೋದಿಲ್ಲ, ಸುಖದ ಅನುಭವ ಆಗೋದಿಲ್ಲ. ನಾನು ನಿಮ್ಮನ್ನು ಕೇಳ್ತೇನೆ ರೀ, ನಿದ್ರೆ ಹೆಂಗಿತ್ತು? ಹಾಂ, ಆರಾಮಿತ್ತು. ಯಾವಾಗ ಹೇಳಿದ್ರಿ? ಎದ್ದಿಂದ ಹೇಳಿ. ನಿದ್ರೆಗೆ ಏನಾದ್ರು ಹೇಳ್ತಿರ್ರಿ, ನನಗೆ ಆರಾಮ ಅನುಭವ ಆಗತ್ತಂತ ಗೊತ್ತಾಗೋದಿಲ್ಲ ರೀ. ಸುಖದ ಅನುಭವನೂ ಗೊತ್ತಾಗಂಗಿಲ್ಲ, ದುಃಖದ ಅನುಭವನೂ ಗೊತ್ತಾಗಂಗಿಲ್ಲ. ಎದ್ದಿನ ನನಗೆ ಆರಾಮಿತ್ತಂತ ಅನುಭವಕ್ಕೆ ಹೊರತಾಗಿ ನಿದ್ರೆಯಾಗ ಅನುಭವ ಆಗೋದಿಲ್ಲ ರೀ. ಅದು ಸ್ವರೂಪದೊಳಗೆ ಇದ್ದಾಗ ನಮಗೆ ಸುಖದ ಅನುಭವನೂ ಆಗೋದಿಲ್ಲ, ದುಃಖದ ಅನುಭವನೂ ಆಗೋದಿಲ್ಲ. ಹೊರಗೆ ಬಂದಿಂದ ಗೊತ್ತಾಗ್ತದೆ ರೀ ಎಲ್ಲ. ಸುಖ ದುಃಖಾದಿಗಳ ಅನುಭವ ಯಾವಾಗ ಅದು ರೀ? ದುಃಖದ ಅನುಭವ ಇದ್ದವಾಗ ಸುಖದ ಅನುಭವ ಆಕತ್ರಿ, ಸುಖದ ಅನುಭವ ಇದ್ದವಾಗ ದುಃಖದ ಅನುಭವ ಆಕತ್ರಿ. ಸ್ವರೂಪಕ್ಕೆ ಹೋದವಾಗ ಸುಖದ ಅನುಭವನೂ ಇಲ್ಲ, ದುಃಖದ ಅನುಭವನೂ ಇಲ್ಲ. ನೋಡ್ರಿ ನೀವು ಬೇಕಾದ್ರೆ ಯಾರೇ ಹೊಗಳೋರು ಆನಂದ ಆಕತ್ತೇನ ನಿದ್ರೆಯಾಗ, ಅವ ಆನಂದಾಗ ಇರ್ತಾನೆ. ಯಾರೇ ತೆಗಳಿರೋ ದುಃಖ ಆಕತ್ತೇನ ಅವಾಗ, ಅವ ಆನಂದ ಇರ್ತಾನೆ. ಆನಂದದಿಂದ ಇದ್ದವಾಗ ಆನಂದನ ಬೇಕಾಗುವುದಿಲ್ಲ, ಆನಂದದಿಂದ ಇದ್ದವಾಗ ದುಃಖನ ಬರುವುದಿಲ್ಲ. ಸುಖ ದುಃಖಗಳ ದ್ವಂದ್ವಗಳು ಯಾವಾಗಿರ್ತಾವಪ್ಪ ಅಂದ್ರೆ ಅಜ್ಞಾನದೊಳಗೆ ಇರ್ತಾವ. ಅಜ್ಞಾನದೊಳಗೆ ಸುಖ ದುಃಖಗಳ ಅನುಭವ ಆಗ್ತಾವ ಹೊರತಾಗಿ ಸ್ವರೂಪದೊಳಗೆ ಸುಖ ದುಃಖಾದಿಗಳ ಅನುಭವ ಇಲ್ಲ. ಇಲ್ಲ, ನನ್ನೊಳಗೆ ದ್ವಂದ್ವಗಳು ಇಲ್ಲ. ಎಲ್ಲಿಲ್ಲ? ನನ್ನೊಳಗೆ ಅಂದ್ರೆ ಅದರೊಳಗೆ ಈಗ ಎಂಜಾಯ್ ಶರೀರದಾಗ ಸ್ವರೂಪದೊಳಗಿಲ್ಲ ದ್ವಂದ್ವಗಳು. ಶರೀರದೊಳಗೆ ದ್ವಂದ್ವಗಳದಾವು, ಜಗತ್ತಿನೊಳಗೆ ದ್ವಂದ್ವಗಳದಾವು. ಆದರೆ ನಮ್ಮ ಸ್ವರೂಪದಲ್ಲಿ ಆತ್ಮನಲ್ಲಿ ದ್ವಂದ್ವಾದಿಗಳು ಇಲ್ಲ. ದುಃಖದ ಅನುಭವನೂ ಇಲ್ಲ, ಸುಖದ ಅನುಭವನೂ ಇಲ್ಲ. ಇಲ್ಲಿ ಹೇಳ್ತಾರೆ ನೋಡ್ರಿ, ಸ್ವರೂಪದಲ್ಲಿ ಲೀನವಾದವನಿಗೆ ಸುಖ ದುಃಖಗಳ ಪರಿವೇ ಉಳಿಯುವುದಿಲ್ಲ.
ಶರೀರ ಭಾವವನ್ನು ಬಿಟ್ಟವನಿಗೆ ಮಾತ್ರ ಆತ್ಮ ಸಾಕ್ಷಾತ್ಕಾರ ಹಾಗೂ ಜೀವನ್ಮುಕ್ತಿಯು. ದೇಹ ಭಾವವನ್ನು ಬಿಟ್ಟವಾಗ ಮಾತ್ರ. ನಾವು ದಿನಂಪ್ರತಿ ಎದ್ದಾಗಿನಿಂದ ಮಲಗುವವರೆಗೆ ದೇಹ ಭಾವ ಬಿಡೋ ಅಭ್ಯಾಸ ಮಾಡಾಕತ್ತೇವೋ, ದೇಹ ಭಾವ ಗಟ್ಟಿ ಮಾಡೋ ಅಭ್ಯಾಸ ಮಾಡಾಕತ್ತೇವ್ರಿ. ಇವತ್ತ ತಿಳ್ಕೊಂಬಿಡ್ಬೇಕ, ಮತ್ತು ನಾಳೆಲ್ಲ ನಾಡ್ದಲ್ಲ ಹಚ್ಚಿ ನಾಡ್ದಲ್ರಿ, ಇವತ್ತ ತಿಳ್ಕೊಂಬಿಡ್ಬೇಕ ಇದು ಸತ್ತತಿದಂತ. ಯಾವುದು? ಶರೀರ ಸತ್ತು ಬಿಡೋದು. ಇಲ್ಲಿದ ಸತ್ತವ ನನ್ನ ಸಾಯ್ತಾನ ಅನ್ನೋದು ಏನು ಚಿಂತೆ? ಸತ್ತವ ನಾ ಸತ್ನಿ ಅಂದ್ರೆ ಅಂತ ಹೆಂಗೆ ಅಂತ ಚಿಂತೆ ಆಗತ್ತೇನು ರೀ? ಸತ್ತ ಹೋಗ್ಯವೆ, ಮುಂದೊಮ್ಮೆ ಮತ್ತೊಮ್ಮೆ ಯಾಕೆ ಸಾಯುದು? ಸತ್ತು ಬಿಡು ಅಂದ್ರೆ ಇದಕ್ಕೆ ಬ್ಯಾರೇನ ಅದೀವಿ ನಾವು. ಇದು ಸತ್ತು ಹೋಗ್ಬಿಟ್ಟತಿ. ಅದು ಯಾವುದು? ಶರೀರ. ಇದಕ್ಕೆ ನಾ ಏನದೀನಿ? ಅವರು ಸಾಯಿ ಹೊಡೆದು ಬಿಟ್ಟಿರ್ತಾರ್ರಿ ಮಹಾತ್ಮರು. ಏನನ್ನು ಸಾಯಿ ಹೊಡೆದಿರ್ತಾರ? ದೇಹವನ್ನಲ್ಲ, ದೇಹ ಭಾವವನ್ನು ಸಾಯಿ ಹೊಡೆದು ಬಿಟ್ಟಿರ್ತಾರೆ. ದೇಹ ನಾನಲ್ಲ ಅಂತ ತಿಳ್ಕೊಂಡಿಂದ ಅದರ ಚಿಂತೆನೂ ಬಿಟ್ಬಿಡ್ತಾರ, ಅದರದ್ದು ಕಾಳಜಿ ಮಾಡ್ತಾರ್ರಿ. ಮತ್ತು ಉಣಿಸೋದು ತಿನ್ಸೋದು ಏನು ಇರ್ತದಲ್ಲ ಅದನ್ನೆಲ್ಲ ಮಾಡ್ತಾರೆ, ಕಾಳಜಿ ಮಾಡ್ತಾರ. ಏನು ಮಾಡೋದಿಲ್ಲ? ಚಿಂತೆ ಮಾಡೋದಿಲ್ಲ. ಅವರೊಳಗೆ ಚಿಂತೆ ಆವರಿಸಿಕೊಳ್ಳೋದನ್ನ ಇಲ್ಲ. ಯಾಕಂತಂದ್ರೆ ನಿಶ್ಚಿಂತ ಸ್ವರೂಪವನ್ನು ಅವಲಂಬನೆ ಮಾಡಿರ್ತಾರೆ. ಆ ನಿಶ್ಚಿಂತ ಸ್ವರೂಪನ ನಾನು ಅನ್ನೋದ್ರೊಳಗೆ ನಿಲೆಯಾಗಿ ನಿಂತಿರ್ತಾರ. ಇವು ಮಾನ ಅಪಮಾನ ಹೊಗಳಿಕೆ ತೆಗಳಿಕೆ ಇವು ಹೋಗಾಕತ್ಬೇಕ್ರಿ ನಮ್ಮಿಂದ. ದಿನಂಪ್ರತಿ ವಿಚಾರ ಮಾಡಿದಂಗೆ ಏನೋ ನಮ್ಮನ್ನು ನೋಡಿ ಹೊಗಳಿದ್ರಂತ ಇಷ್ಟು ಮಂದಿ. ಹೊಗಳವಲ್ರತ. ಏನೋ ನಮ್ಮನ್ನು ನೋಡಿ ತೆಗಳಿದ್ರಂತ, ತೆಗಳುವಲ್ರತ. ಏನು ನೋಡಿ ತೆಗಳ್ತಾರ, ಏನು ನೋಡಿ ಹೊಗಳ್ತಾರ್ರಿ? ನಮ್ಮನ್ನು ಟೀಕಾ ಮಾಡ್ತಾರೆ. ಏನು ನೋಡಿ ಟೀಕಾ ಮಾಡ್ತಾರ? ಏನು ನೋಡಿ ಹೊಗಳ್ತಾರ್ರಿ? ಚಲೋ ಅಂದ್ರೂ ನಮ್ಮ ಶರೀರ ನೋಡೇನ. ನಾವಂತಿ ಯಾರಿಗೂ ಕಾಣೋದಿಲ್ಲ, ಸ್ವರೂಪ ಅಂತಿ ಯಾರಿಗೂ ಕಾಣೋದಿಲ್ಲ. ಇಲ್ಲ. ಅದಕ್ಕೆ ಗುರುಗಳು ಬಂದಾಗ ಹೇಳ್ತಿದ್ರಲ್ಲ, ಏನು ನಾ ಶರೀರ ಅಂದ್ರೆ ಮಾನಾಪಮಾನಗಳು. ನನಗೆ ಮೊದಲು ಗಿಡ್ಡ ಅಂದ್ರೆ ಸಿಟ್ಟು ಬರ್ತಿತ್ತು, ಈಗ ಬರೋದಿಲ್ಲ. ಯಾಕೆ? ಗೊತ್ತಾಗ್ಬಿಟ್ಟೆ. ನಾವು ಶರೀರ ಅಲ್ಲ ಅಂದಮ್ಯಾಗ ಏನಂದ್ರಿ ಏನಾಗೋದು? ಈ ಭಾವ ಯಾರಿಗಿರ್ತೈತೆ ಅಂದ್ರೆ ಮಹಾತ್ಮರಿಗೆ ಇರ್ತದೆ. ನಿಶ್ಚಿಂತ ಸ್ವರೂಪರಾಗಿರ್ತಾರೆ ನೋಡ್ರಿ. ನಾವು ಇದನ್ನ ಅಭ್ಯಾಸ ಮಾಡಿದ್ವಿ ಅಂದ್ರೆ ಅದು ಹಾಕ್ತೀವಿ, ಏನು ಸಂಶಯನೇ ಇಲ್ಲಿದ್ರ. ಇದ್ದದ್ದು ಇದ್ದಕ್ಕಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿಗೆ ಹೋದ್ರಂತ. ಹಂಗೆ ಇದ್ದದ್ದು ಇದ್ದಕ್ಕಿದ್ದಂಗೆ ಹೇಳ್ಯಾರ ಮಹಾತ್ಮರು. ನಮ್ಗೆ ಒಳಗೆ ಹೋಗಲ್ರಿ, ಎದ್ದು ಬಂದು ಎದಿಗೆ ಒದ್ದಂಗೆ ಆಗ್ತದೆ. ಇಲ್ಲದ್ದು ಹೇಳ್ತಾರೆ ನೋಡ್ರಿ, ಅದೆಲ್ಲ ನೆನಪಿಡ್ತೈತಿ. ಮತ್ತೆ ಮಂದಿ ಹೇಳ್ತಾರಲ್ರಿ, ಅದಷ್ಟು ನೆನಪಿಡ್ತೇವೆ. ಇದ್ದದ್ದು ಇದ್ದಕ್ಕಿದ್ದಂಗೆ ಹೇಳಿದ್ರೆ ನೆನಪಿಡುದಿಲ್ಲ. ಹೌದಿಲ್ರಿ? ನೋಡ್ರಿ, ಮಿಥ್ಯಾ ಅಷ್ಟು ನೆನಪಿಡ್ತೇವೆ, ಸತ್ಯವನ್ನು ನೆನಪಿಡುವುದಿಲ್ಲ. ಎಷ್ಟು ವಿಚಿತ್ರ ಅಲ್ರಿ ಅದು. ಅಂದ್ರೆ ಮಿಥ್ಯಾ ನೆನಪಿಟ್ಟಿಟ್ಟ ರೂಢಿ ಆಗೈತ್ರಿ, ಸತ್ಯವನ್ನು ನೆನಪಿಟ್ಟಿಟ್ಟ ರೂಢಿ ಆಗಿಲ್ಲ. ನೋಡ್ರಿ ಏನು ಹೇಳ್ತಾರ? ಸ್ವರೂಪದಲ್ಲಿ ಲೀನವಾದವನಿಗೆ ಸುಖ ದುಃಖಗಳ ಪರಿವೆಯು ಉಳಿಯುವುದಿಲ್ಲ. ಶರೀರ ಭಾವವನ್ನು ಬಿಟ್ಟವನಿಗೆ ಮಾತ್ರ ಆತ್ಮ ಸಾಕ್ಷಾತ್ಕಾರ ಹಾಗೂ ಜೀವನ್ಮುಕ್ತಿಯು. ಶರೀರ ಭಾವ ಯಾವ ಬಿಟ್ಟಿರ್ತಾನ ಅವಾಗ ಮಾತ್ರ ಆತ್ಮ ಸಾಕ್ಷಾತ್ಕಾರ ಅಥವಾ ಜೀವನ್ಮುಕ್ತಿ, ಜೀವಂತ ಮುಕ್ತಿ. ಜೀವಂತ ಇದ್ದಾಗನ ಮುಕ್ತಿ ಆದ್ರೆ ಜೀವನ್ಮುಕ್ತಿ ರೀ. ಶರೀರ ಬಿಟ್ಟಿಂದ ಮುಕ್ತಿ ಆದ್ರೆ, ಶರೀರ ಬಿಟ್ಟಿಂದ ಏನು ಮುಕ್ತಿ ಆಗೋದು? ಇದ್ದಾಗ ಮುಕ್ತ ಆಗೋದು. ಮತ್ತು ಅಷ್ಟರು ಹೋಗ್ತಾರೆ ಮುಕ್ತರಣ, ಅವ್ರು ಹೋದವ್ರೆಲ್ಲ. ಮನಸ್ಸು ಜಡಾಜಡಗಳ ಮಧ್ಯದಲ್ಲಿದ್ದು ಶರೀರದೊಳಗೆ ತಾಧ್ಯಾತ್ಮವನ್ನು ಹೊಂದಿದಾಗ ಸಂಕಟವು, ಆತ್ಮನೊಡನೆ ತಾಧ್ಯಾತ್ಮವನ್ನು ಹೊಂದಿದಾಗ ಆನಂದವು ಲಭಿಸುತ್ತದೆ. ಮನಸ್ಸಿಗೊಂದು ಎಂಥ ಶಕ್ತಿ ಐತಿ ಅಂದ್ರಿ, ಅದು ಜಡದಂತೆ ಕೋತಂದ್ರೆ ಜಡ ಆಗ್ತದ, ಅಜಡದಂತೆ ಕೋತಂದ್ರೆ ಅಜಡ ಆಗ್ತದ ರೀ. ಜಡ ವಸ್ತುವಿನ ನಾ ಅವಲಂಬನೆ ಮಾಡ್ತಿ ಅಂತಂದ್ರೆ ಮನಸ್ಸು ಏನಕತಿ? ಜಡ ಆಗ್ತದೆ. ಜಡವನ್ನ ಅವಲಂಬನೆ ಮಾಡ್ತಿ ಅಂದ್ರೆ ಏನಕತಿ? ಜಡ ಆಗ್ತದೆ. ಮತ್ತು ಚೈತನ್ಯದ ಅವಲಂಬನೆ ಮಾಡ್ತಿ ಅಂದ್ರೆ ಅವಕತಿ. ಆಕೆ ಅವ ಅಂತಾರ. ಮನಸ್ಸು ಶರೀರ ನಂಬಿಕೆ ಅಂತಂದ್ರೆ ಶರೀರದ ಆಕಾರ, ಆತ್ಮನನ್ನು ನಂಬಿಕೆ ಅಂದ್ರೆ ಆತ್ಮನ ಆಕಾರ ಆಗ್ತದೆ.
ನೋಡ್ರಿ, ಮನಸ್ಸು ಜಡಾಜಡಗಳ ಮಧ್ಯದಲ್ಲಿದ್ದು ಶರೀರದೊಡನೆ ತಾಧ್ಯಾತ್ಮವನ್ನು ಹೊಂದಿದಾಗ ಸಂಕಟವು, ಆತ್ಮನೊಡನೆ ತಾಧ್ಯಾತ್ಮವನ್ನು ಹೊಂದಿದಾಗ ಆನಂದವು ಲಭಿಸುತ್ತದೆ. ನಾವೊಂದು ಪ್ರಶ್ನೆ ಕೇಳ್ತಿದ್ ನಿಮಗೆ, ಏನಂತಂದ್ರೆ ಮನಸ್ಸಿನೊಳಗೆ ಶರೀರ ಐತಿ, ಶರೀರದೊಳಗೆ ಮನಸ್ಸು ಐತ್ರಿ? ಮನಸ್ಸು ಶರೀರದೊಳಗೆ ಐತೋ ಏನು ಮನಸ್ಸಿನಾಗ ಶರೀರ ಐತೋ? ಮನಸ್ಸಿನಾಗ ಶರೀರ ಐತ್ರಿ, ಶರೀರದಾಗ ಮನಸ್ಸಿಲ್ಲ, ಮನಸ್ಸಿನಾಗ ಶರೀರ. ಜಗತ್ನ್ಯಾಗ ಮನಸ್ಸು ಐತೋ ಮನಸ್ಸಿನಾಗ ಜಗತ್ತು ಐತೋ? ಮನಸ್ಸಿನಾಗ ಜಗತ್ತೈತಿ. ಇದೆಲ್ಲ ಎಲ್ಲೈತಿ? ನಮ್ಮ ಮನಸ್ಸಿನಾಗ ಐತ್ರಿ. ಆಮಗ ಆತ್ಮನೊಳಗೆ ಮನಸ್ಸು ಐತೋ ಮನಸ್ಸಿನೊಳಗೆ ಆತ್ಮ ಐತೋ? ಮನಸ್ಸಿನೊಳಗೆ ಐತಿ ಆತ್ಮ. ಆತ್ಮನೊಳಗೆ ಮನಸ್ಸು ಐತಿ. ಅಂದ್ರ ಮನಸ್ಸು ಆತ್ಮಾಕಾರ ಮಾಡ್ತಿ ಅಂತಂದ್ರೆ ಆನಂದದ ಅನುಭವ ಆಗ್ತದೆ. ವಿಷಯಗಳ ನೆನಪು ಮಾಡ್ತಿ ಅಂತಂದ್ರೆ, ಅಜ್ಞಾನವನ್ನು ಹುಟ್ಟು ಹಾಕುವಂತಿ ಅಂತಂದ್ರೆ, ಜಡಭಾವಕ್ಕೆ ಬಂತಿ ಅಂತಂದ್ರೆ ಆ ಜಡದ ಲಕ್ಷಣಗಳನ್ನು ಹೊಂದುತ್ತದೆ. ಅಜಡವಾಗಿರ್ತಕ್ಕಂಥ ಆತ್ಮನ ಕಡೆಗೆ ಹೋಗುತ್ತೆ ಅಂದ್ರೆ ಆನಂದದ ಅನುಭವವನ್ನು, ಅಜಡದ ಅನುಭವವನ್ನು ಪಡಿತದೆ. ಈಗ ನೋಡಿ, ನೀವು ಒಂದು ಸ್ವಲ್ಪ ಆತ್ಮನ ಧ್ಯಾನ ಮಾಡಿರಿ, ದೇಹ ಭಾವ ಬಿಟ್ಟು ಜಗದ ಭಾವ ಬಿಟ್ಟು ನೀವು ಧ್ಯಾನ ಮಾಡಿರಿ, ಅವಾಗ ಹೇಳ್ರಿ ನೀವು ಎದ್ದಿಂದ ನಿಮಗೆ ಎಂಥ ಅನುಭವ ಆಗ್ತದೆ. ನಿಮ್ಮ ಮನಸ್ಸಿಗೆ ಆರಾಮದ ಅನುಭವ ಆಗ್ತತಿ. ಇಲ್ಲಿ ನೋಡ್ರಿ, ನೀವು ಆತ್ಮನ ಧ್ಯಾನ ಮಾಡಿ ಎದ್ರ ಮನಸ್ಸಿಗೆ ಹಗರ್ ಅನ್ನಿಸ್ತಚೋ, ಒಂದು ಕೊಲ್ಲು ದೊಡ್ಡದೊಂದು ಕೊಲ್ಲು ಹೊತ್ಕೊಂಡು ನಿಂತಂಗೆ ಆಕತ್ರಿ. ಆರಾಮಕತ್ತಿಲ್ಲ ಅಂದ್ರೆ ಆತ್ಮನಿಗೆ ಮನಸ್ಸಿಗೆ ಏನು ನೆನಪು ಮಾಡಕ್ಕೆ ಹಚ್ಬೇಕಂಗಾರ ಆರಾಮ್ ಬೇಕಾದ್ರೆ ಆತ್ಮನ ನಾವೇನು ಮಾಡಾಕತ್ತೀವಿ? ಹೇಳ, ಇದು ಹೆಣ, ಇದು ವಾಜ್ಯ, ಕಲ್ಲು ಇದ್ದಂಗೆ ಐತಿ, ಮತ್ತು ಇದ್ರ ನೆನಪು ಮಾಡಾಕತ್ತೀವಿ ಅಂದ್ರೆ ನಮಗೆ ದುಃಖದ, ಜಡದ, ತಾಪದ ಅನುಭವನ. ಹಿಂಗೆ ವಿಚಾರ ಮಾಡ್ಬೇಕು ನೋಡ್ರಿ, ಕುಂತ್ಕೊಂಡು ವಿಚಾರ ಮಾಡಿ 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 ಖಾತ್ರಿ ಮಾಡ್ಬೇಕು. ಗುರು ಖಾತ್ರಿ ಮಾಡಿದ್ರೆ ಗುರುಗಾಕತಿ, ನೀವು ಖಾತ್ರಿ ಮಾಡಿದ್ರೆ ನಿಮಗಾಕತಿ. ಆತ್ಮಾನಂದರೆಲ್ಲ ವಿಚಾರ ಮಾಡಿ ಖಾತ್ರಿ ಮಾಡ್ಕೊಂಡು ಪಾರಾಗ್ಯಾರ ಅವರು. ಹಿಂಗೆ ನೀವು ವಿಚಾರ ಮಾಡಿ ಮಾಡಿ ಖಾತ್ರಿ ಮಾಡ್ಕೊಂಡು ಪಾರಾಗ್ರಿ ಅಂತ ಹೇಳ್ಯಾರ. ಮಾಡ್ಕೊಂಡ್ರೆ ಮಾಡ್ಕೊರಿ, ಬಿಟ್ಟರೆ ಬಿಡ್ರಿ ಅಂತ ಹೇಳ್ಯಾರ ಅವರು. ಎಲ್ಲ ನೀತಿಲ್ಲರ ನಡಿಯಾಕ ಕಲೀರಿ ಅಂತ ಹೇಳ್ಯಾರ್ರಿ. ನೀತಿ ಮಾಡೋದ್ರ ಕಡಿಕ ಬಿಡ್ರಿ. ಯಾವಾಗ ಪಾಪ ಅನ್ನೋದು ಗೊತ್ತಾಗವಲ್ದು, ಯಾವಾಗ ಪುಣ್ಯ ಅನ್ನೋದು ಗೊತ್ತಾಗವಲ್ದು, ಮೋಕ್ಷ ಏನು ಪ್ರಾಪ್ತಿ ಆಕತ್ತೆ ಅವಾಗಂತ. ಪಾಪ ಅಂದ್ರೆ ಗೊತ್ತಿಲ್ಲ, ಪುಣ್ಯ ಅಂದ್ರೆ ಗೊತ್ತಿಲ್ಲ. ಇವ್ರಿಗೆ ಎಂಥ ಅಧ್ಯಾತ್ಮ ಹೇಳೋದು ಅಂತ ಹೇಳ್ತಿದ್ರಂತ ಅಪ್ಪ ಅವ್ರಿ. ಪಾಪ ಅಂದ್ರೆ ಗೊತ್ತಿಲ್ಲ, ಪುಣ್ಯ ಅಂದ್ರೆ ಗೊತ್ತಿಲ್ಲ. ನೋಡ್ರಿ ನೀವು ಬೇಕಾರೆ, ದೇಹ ನಾನು ಅನ್ನೋದನ್ನ ದೊಡ್ಡ ಪಾಪ. ಮುಂಜಾನೆ ಚಂಚನಕ್ಕೆ ಅದನ್ನ ಮಾಡ್ತೀವಿ, ದೊಡ್ಡ ಪಾಪದ ಕೆಲಸ. ನಾವು ಏನೂ ಮಾಡಿಲ್ರಿ, ಯಾರಿಗೂ ಮೋಸ ಮಾಡಿಲ್ರಿ, ಯಾರಿಗೆ ಮೋಸ ಮಾಡೋದು ಯಾಕಬೇಕು, ಯಾರಿಗೆ ವಂಚನೆ ಮಾಡೋದು ಯಾಕಬೇಕು? ಎದ್ದಾಗಿನಿಂದ ಸಂಜೆ ತನಕ ಈ ತೊಗಲ್ ತತ್ತಿನ ನೀನಂತ ತಿಳ್ಕೊಂಡು ಕುಂತಿಯಲ್ಲ, ಈ ಶರೀರ ನೀನಂತ ತಿಳ್ಕೊಂಡು ಏನು ಬದುಕಕತ್ತಿಯಲ್ಲಪ್ಪ, ಇದರಂಥ ಪಾಪ ಕೃತ್ಯ ಜಗತ್ತಿನೊಳಗೆ ಮತ್ತೆ ಯಾವುದೈತಿ? ಈ ಪಾಪ ಮಾಡಿದ್ದಕ್ಕೆ ನೀ ಎಲ್ಲ ಪಾಪ ಮಾಡಾಕತ್ತಿ, ಹೌದಿಲ್ರಿ? ಅದಕ್ಕೆ ಶರೀಫ್ ಸಾಹೇಬ್ರು ಹಾಡ್ಯಾರ, ಏನು ಬಲು ನಾತ ಅಂತ ಒಂದು ಹಾಡು ಹಾಡ್ಯಾರ್ರಿ. ಕಾಯಿ ಕೆಟ್ಟು ಕೊಳೆತರೆ ನಾತಲ್ಲ, ನಾಯಿ ಸತ್ತು ಕೊಳೆತರೆ ನಾತಲ್ಲ, ಕುಂಡ್ಯಾಗ ಬರುವುದು ನಾತಲ್ಲ, ಉಂಡು ಕುಪ್ಪಳಿಸುವುದು ನಾತಲ್ಲ. ಉಂಡು ಡರ್ಕಿ ಬಿಡ್ತೇವಲ್ರಿ, ಅಂತ ಹೊಲಸು ಡರ್ಕಿ ಬಿಡ್ತೀವಿ ನೋಡೋದಂತ, ತಿಂತಿ ಡರ್ಕ್ ಅನಿಸ್ತೀವಿ ನೋಡ್ರಿ, ಅದನ್ನ ಆತಲ್ಲ. ಈ ತೆಂಗಿನಕಾಯಿ ಬಿಸಿಲಿಗೆ ಇಡ್ಲಿಲ್ಲ ಅಂದ್ರೆ ಸ್ವಲ್ಪ ಹವಾ ಮಬ್ಬಿದ್ರಾಗ ಇಟ್ವಿ ಅಂದ್ರೆ ಹೆಂಗೆ ಆಕತ್ರಿ? ಘಮ ಘಮ ಅಂತತನ, ಕೆಟ್ಟ ನಾರು ಬೂಳಿಸ್ ಬಂದಂಗೆ ಆಕತಿ. ಅದಕ್ಕೆ ಕೆಟ್ಟ ನಾರ್ತತಲ್ಲ ಕಾಯಿ, ಅದು ನಾತಲ್ಲ ಅಂತ. ದಾರ್ಯಾಗ ಯಾರು ನಾಯಿ ಸತ್ತಿರ್ತತಿ, ಒಗದು ಬಿಟ್ಟಿರ್ತಾರೆ. ಅವರು ಇಲ್ಲೇ ಒಗದಾರ ನೋಡಿ ದಾರ್ಯಾಗ, ಅಯ್ಯೋ ಯಪ್ಪ ಅಂತ ಹೊಕ್ಕಾರ ದಾರ್ಯಾಗ ಮೂಗು ಮುಚ್ಕೊಂಡು. ನಾಯಿ ಸತ್ಯ ಅಂದ್ರೆ ಅದು ಹೆಂಗೆ ನಾರ್ತತಲ್ಲ, ಅದು ನಾತಲ್ಲಂತ. ಅದು ಒಟ್ಟು ದೊಡ್ಡ ನಾತಲ್ಲ. ಕಾಯಿ ಕೆಟ್ಟ ನಾತಲ್ಲ, ನಾಯಿ ಸತ್ ಕೊಳತು ನಾರಾಕತ್ರ ನಾತಲ್ಲ. ಮತ್ತು ಏನಾರೇ ಕಬ್ಲಿ ಬ್ಯಾಳಿ ತಿಂದು ಬಿಡ್ತೇವಲ್ರಿ, ಕಂತ ಬಿಡ್ತೇವಲ್ರಿ, ಅಯ್ಯೋ ಹವಾ ಕೆಡ್ತಿದಂತ, ಅದು ನಾತಲ್ಲ. ಶಿಶುನ ಅವ್ರು ಹೇಳ್ತಾರೆ, ಅವರು
ಇದನ್ನ ಮರ್ತೇವಲ್ಲ, ಯಾರು ಭಗವಂತನನ್ನು ಮರ್ತೇವ ನೋಡ್ರಿ, ಅದ ದೊಡ್ಡ ನಾತ್ ಅಂತ. ಭಗವಂತನ ಮರದಿಂದ ಏನು ನಾತ್ ಹುಟ್ಟೈತಲ್ಲ ಅದರಿಂದ ಎಲ್ಲ ನಾತಗಳು ಎದ್ದು ಬಿಟ್ಟಾವ. ಅದಕ್ಕೆ ನಾವು ಏನು ಮಾಡ್ಬೇಕಾಗೈತಿ ಅಂತಂದ್ರೆ ಸ್ವರೂಪದ ನೆನಪನ್ನು ಮಾಡೋ ಅಭ್ಯಾಸವನ್ನು ಮಾಡಬೇಕು. ಹಂಗಾರೆ ನಾವು ಪುಣ್ಯ ಸಂಪಾದನೆ ಅದರಿಂದ ಮಾಡ್ತೀವಿ. ಹಂಗಾರೆ ಹಸದವ್ರಿಗೆ ಅನ್ನ ಹಾಕಿದ್ರೆ ಪುಣ್ಯ ಸಂಪಾದನೆ ಆಗ್ತದ್ರಿ. ನೀರಡಿಸಿದವ್ರಿಗೆ ನೀರು ಕೊಟ್ಟರೆ ಪುಣ್ಯ ಸಂಪಾದನೆ ಆಗ್ತದೆ. ಪುಣ್ಯ ಆಕತಿ ಕರೆ, ದುಃಖ ಹೋಗುದಿಲ್ಲ. ಹಂಗಾರ ಪುಣ್ಯ, ನಿಜ ಪುಣ್ಯ ಅದರಿಂದ ಸಂಪಾದನೆ ಆಕತಿ ಅಂದ್ರೆ ನೀ ದಿನಕ್ಕೆ ಎಷ್ಟು ಸಲ್ತೆ ನಾ ಆತ್ಮ ಅದೇನೆ ಅಂತ ಭಾವ ಮಾಡ್ತೀನಿ ನೋಡು, ಅಷ್ಟು ಸಲ್ತೆ ನಿನಗೆ ಶ್ರೇಷ್ಠ ಪುಣ್ಯ ಸ್ಟಾಕ್ ಆಕತ್ ನೋಡು ಅಂತ ಹೇಳ್ತಾರೆ ಮಹಾತ್ಮ. ನಾವು ಎಷ್ಟು ಸಲ್ತೆ ನೆನಪು ಮಾಡ್ತೀವ್ರಿ? ಇವತ್ತ ನೀವು ನಿನ್ನ ಪ್ರವಚನ ಕೇಳಿ ಹೋಗಿರಿ, ಇವತ್ತು ಈಗ ಬಂದು ಕುಂತೀರಿ, ಇಲ್ಲಿ ತನಕ ನಾ ಆತ್ಮ ಅದೇನೆ ಅಂತ ಎಷ್ಟು ಸಲ್ತೆ ನೆನಪಾಗೈತಿ? ಶಿವಾಯ ನಮಃ. ದೇಹ ನಾನು ಅನ್ನೋದು ಎಷ್ಟು ಸಲ್ತೆ ನೆನಪಾಗೈತಿ? ಬಿಡಲಾರ್ದ ನೆನಪಾಗೈತಿ. ಅಂದ್ರೆ ಬಿಡಲಾರ್ದ ಏನು ಸಂಪಾದನೆ ಮಾಡೀವಿ? ಬಿಡಲಾರ್ದ ಏನು ಸಂಪಾದನೆ ಮಾಡೀವಿ? ಪಾಪ. ಯಾವಾಗ ಟ್ಯೂಕ್ ನಾನು ಆತ್ಮ ಅಂದ್ರೆ ಒಂದ ನೋಡ್ರಿ ಪುಣ್ಯ. ಅಂದ್ರೆ ಪುಣ್ಯದ ಪ್ರಮಾಣ ಹೆಚ್ಚಾಗತ್ತೆ, ಪಾಪದ ಪ್ರಮಾಣ ಹೆಚ್ಚಾಗತ್ತದ್ರಿ. ಅಂದ್ರೆ ಜನನದ ಮ್ಯಾಗ ಜನನ ಆಕತ್ರಿ, ಮರಣದ ಮ್ಯಾಗ ಮರಣ ಆಕತಿ. ಹುಟ್ಟುದು ಸಾಯೋದು. ಹುಟ್ಟಿದ ಯಾಕೋ ಸಾಯಾಕ, ಸತ್ಯಾಕೋ ಹುಟ್ಟಾಕ. ನಾವು ಆಧ್ಯಾತ್ಮದ ಮೂಲವನ್ನು ಅರ್ಥ ಮಾಡ್ಕೊಳಕ್ ಆಗವಲ್ದು. ಇನ್ನೂ ಆದರೂ ಅಧ್ಯಾತ್ಮದ ಮೂಲವನ್ನು ಅರ್ಥ ಮಾಡ್ಕೊಳಕ್ ಆಗವಲ್ದು. ನಾವಿನ್ನೂ ಪ್ರಾಪಂಚಿಕ ಇದರಾಗದೆ, ತಳಗಿನ ಭೂಮಿಕೆ ಒಳಗದೇವ್ರಿ. ಮೇಲ್ಮಸ್ತಕ್ಕೆ ಹೊಂಟು ಹೋಗಕ್ಕಾಗವಲ್ದು. ಮನಸ್ಸಿಗೆ ತರಬೇತಿ ಕೊಡಬೇಕಾಗೈತಿ. ನೀ ಏನು ಮಾಡಾಕತ್ತಿ? ಮನಸ್ಸು ಮಾಡು. ಮನಸ್ಸು ಮಾಡು, ಮ್ಯಾಲಿಗೆ ಹೇಳಕ್ಕೆ ಪ್ರಯತ್ನ ಮಾಡು. ಇಷ್ಟು ದಿನಂಪ್ರತಿ ಇಂಥ ಚಿಂತನೆ ಸಿಗುತ್ತತಿ, ಇಂಥ ಜ್ಞಾನ ಸಿಗುತ್ತತಿ, ಇಂಥ ವಿಚಾರ ಸಿಗುತ್ತತಿ, ಇಂಥ ಬ್ರಹ್ಮಜ್ಞಾನಿಗಳ ಉಪದೇಶ ಸಿಗುತ್ತತಿ ಅಂದ್ರೆ ಮತ್ತು ನೀ ಹೆಂಗೆ ಕುಂತಿ? ಅಜ್ಞಾನಿಯಾಗಿ ವ್ಯವಹರಿಸಕತ್ತಿ. ಇನ್ನು ಮತ್ತೆ ಸಿಗುತ್ತತಿ ಇಂಥ ಜ್ಞಾನ? ಆಲಸ್ಯದಿಂದ ಸರಿಯಾಗಿ ಕೇಳಲಿಲ್ಲ ಅಂದ್ರೆ, ಚೆನ್ನಾಗಿ ತಿಳ್ಕೊಲಿಲ್ಲ ಅಂತಂದ್ರೆ ಮುಂದಿನ ಜನ್ಮದೊಳಗೆ ಮಾನವ ಶರೀರ ಬರ್ತತೆ ಅನ್ನೋದು ಏನು ಗೊತ್ತೈತಿ? ಗ್ಯಾರಂಟಿ. ಬಂದರೂ ಶಾಸ್ತ್ರ ಸಿಗುತ್ತತೆ ಅನ್ನೋದು ಏನು ಗ್ಯಾರಂಟಿ ಐತ್ರಿ? ಸಿಕ್ಕತ್ತಂದ್ರೆ ನಿವ್ವಳವಾಗಿ ಸಿಗುತ್ತತೆ ಅನ್ನೋದು ಏನು ಗ್ಯಾರಂಟಿ ಐತಿ? ಗ್ಯಾರಂಟಿ ಇದ್ರೆ ಊಟ ಮಾಡಿ ಮಕ್ಕೋರ್ಬೇಕಾದ್ರೆ. ಗ್ಯಾರಂಟಿ ಇದ್ರೆ ಮಕ್ಕೋರಿ. ಗ್ಯಾರಂಟಿ ಐತೇನು? ಸಿಕ್ಕಾಗ ಕೆಲಸ ಮಾಡ್ಕೋಬೇಕ್ರಿ. ಅದೇನೋ 100 ದಿವಸದ ಕೂಲಿ ಅಂತ್ರಿ. ಅದು ಏನು ಹೊಡ್ಡ ಕಡಿದ್ರಿ, ಅದು ಇದ್ದಾಗ ಮಾಡ್ಬೇಕ್ರಿ ಉದ್ಯೋಗ. ಅವು ಯೋಜನೆ ಮುಗುದಿಂದ ಯಾರು ಕರೀತಾರ ನಮ್ಮನ್ನು ಅಂತ ಬೆಳಿಗ್ಗೆ 4ಕ್ಕೆ ಎದ್ದು ಬುತ್ತಿ ಕಟ್ತೀವಿಲ್ಲ ನೋಡ್ರಿ. ಹಂಗೆ ರೋಜ್ಗಾರ್ ಯೋಜನೆ ಹಂಗ್ರಿ. ಇದು ಮುಂದಿನ ಜನ್ಮದಾಗ ಇದು ಸಿಗ್ತತಿ ಇಲ್ಲ? ಸುಗ್ಗಿ ಕಾಲಿದು. ಯಾವ್ದ್ರ ಸುಗ್ಗಿ ಕಾಲಿದು? ಜ್ಞಾನದ ಸುಗ್ಗಿಯ ಕಾಲ. ಮತ್ತು ಇದನ್ನು ಉಪಯೋಗ ಮಾಡ್ಕೋಬೇಕಿಲ್ಲ? ಸಕಲ ಸಾಧು ಸಂತ ಮಹಾರಾಜ್ ಕಿ ಜಯ ಅಂದ್ರೆ ಮುಗೀತು, ಸುಗ್ಗಿ ಹೋತು. ಬರಗಾಲ ಬಿಟ್ಟ. ಸುಗ್ಗಿ ಹುಮ್ಮಸ ಉಳಿದಿಲ್ಲ. ಬುಡಕ್ ಸಿಕ್ಕೊಂಡ್ಬಿಡ್ತತ್ರಿ ಅದು. ಸಕ್ರೆ ಹಾಕಿದ್ವಿ ಅಂದ್ರೆ ಕೊಡ್ರಿ, ಸಕ್ರೆ ಕೊಡ್ರಿ ಅಂತೇವಲ್ಲ ಕಡಿಕ. ಅದು ಹಾಕಿದ ಕೂಡಲೇ ಅದು ಎಲ್ಲಿ ಕೇಳಿರ್ತೇವಲ್ಲ ಅದು ಬುಡಕ್ ಸಿಕ್ಕೊಂಡ್ಬಿಡ್ತತಿ. ಅದ್ರ ಮ್ಯಾಗ ಏನು ಬೀಳ್ತತ್ ನೋಡ್ರಿ, ಮುಂಜಾನೆ ಚಂಚಲಕ್ಕರಿ ಅದು ದೊಡ್ಡ ಬಣಿ ತಂಗಿದ್ ಬಿಡ್ತತಿ. ಆಮೇಲೆ ಎಲ್ಲಿ ಹೋಗ್ತದೆ? ಸಂಜೆ ಮುಂದೆ ಮತ್ತೆ ಚಾಲೋದು. ಸಂಜೆ ಮುಂದೆ ಕೂಡುದಲ್ಲ ಅವು ಮಂಗೆ ಏನು ಕಟ್ಟಕ. ನೋಡ್ರಿ ಅದನ್ನ ಹೇಳ್ತಾರ ಅವರು. ಮನಸ್ಸು ಜಡಾಜಡಗಳ ಮಧ್ಯದಲ್ಲಿದ್ದು ಶರೀರದೊಡನೆ ತಾಧ್ಯಾತ್ಮವನ್ನು ಹೊಂದಿದಾಗ ಸಂಕಟವು, ಆತ್ಮನೊಡನೆ ತಾಧ್ಯಾತ್ಮವನ್ನು ಹೊಂದಿದಾಗ ಆನಂದವು ಲಭಿಸುತ್ತದೆ. ನಾವು ನಮ್ಮ ಮನಸ್ಸಿನ ಲಕ್ಷ್ಯವನ್ನು ಯಾವ ಕಡೆಗೆ ಕೊಡುವೆವೋ ಅದೇ ನಾವು ಆಗಿರುತ್ತೇವೆ. ನಮ್ಮ ಮನಸ್ಸಿನ ಲಕ್ಷ್ಯ ಎದರ ಕಡೆ ಕೊಡ್ತೇವೆ ಅದ ನಾವು ಆಗ್ತೀವಿ. ದೇಹದ ಕಡೆ ಕೊಟ್ರ ದೇಹ ಆಗ್ತೀವಿ, ಆತ್ಮನ ಕಡೆ ಕೊಟ್ರ ಆತ್ಮ ಆಗ್ತೀವಿ. ಆತ್ಮ ಆನಂದ ರೂಪ, ಆತ್ಮ ಸುಖರೂಪ, ಆತ್ಮ ನಿತ್ಯ ರೂಪ, ಆತ್ಮ ಅಚ್ಯುತ ರೂಪ. ಅದ್ರ ಕಡೆ ಲಕ್ಷ್ಯ ಕೊಡು, ನೀ ಆನಂದ ರೂಪ ಆಗ್ತೀವಿ. ಆತ್ಮ ಸತ್ಯ ರೂಪ, ನೀ ಅದ್ರ ಕಡೆ ಲಕ್ಷ್ಯ ಕೊಡು, ಸತ್ಯ ರೂಪ ಆಗ್ತೀವಿ. ಅಚ್ಯುತ ರೂಪ ಆತ್ಮ, ಆತ್ಮನ ಕಡೆ ಲಕ್ಷ್ಯ ಕೊಡು, ನೀ ಅಚ್ಯುತನಾಗ್ತಿ. ಆತ್ಮ ಅನಂತದ, ಆತ್ಮನ ಕಡೆ ಲಕ್ಷ್ಯ ಕೊಡು, ನೀ ಅನಂತ ಆಗ್ತಿ. ಇಲ್ಲ
ಇದು ಹುಟ್ಟೋದ ಕಡೆ ಲಕ್ಷ ಕೊಡ್ತೇವೆ, ಹುಟ್ಟಿನ್ಯಾ ಅಂತೇಳಿ. ಯಾವುದು ದೇಹ. ಇದಕ್ಕೆ ರೋಗ ಬರ್ತಾವ, ಜಡ್ಡು ಬಂತು ನನಗಂತೇಳಿ ಸಾಯಾಕತ್ತತೆ, ಅಯ್ಯೋ ನಾ ಸಾಯಾಕತ್ನಿ ಅಂತ. ಮತ್ತು ಹುಟ್ಟೋದು, ಜಡ್ಡು ಬರಿಸ್ಕೊಳ್ಳೋದು, ಸಾಯೋದು ನಡೆದ ಬಿಟ್ಟತ್ತಿದು. ಯಾವುದನ್ನು ನಾನು ತಿಳ್ಕೊಂಡು ಕುಂತೇವೆ ಅದರ ಪರಿಣಾಮಗಳನ್ನು ಉಣ್ಣಾಕತ್ತೀವಿ. ದೇಹ ನಾನಂತ ತಿಳ್ಕೊಂಡದ್ದು ಹುಟ್ಟಿ ಬಂದೆವು, ಆತ್ಮ ನಾನಂತ ತಿಳ್ಕೊಂಡದ್ದು ಹುಟ್ಟಿ ಬಂದೇವ್ರಿ. ದೇಹ ನಾನಂತ ತಿಳ್ಕೊಂಡದ್ದು ಹುಟ್ಟಿ ಬಂದೇವಿ. ದೇಹ ನಾನಂತ ತಿಳ್ಕೊಂಡದಕ್ಕೆ ಜಡ್ಡು ಬಂದಾವ, ಆತ್ಮ ನಾನಂತ ತಿಳ್ಕೊಂಡದಕ್ಕೆ ಜಡ್ಡು ಬಂದಾವ್ರಿ. ದೇಹ ನಾನಂತ ತಿಳ್ಕೊಂಡದಕ್ಕೆ ಜಡ್ಡು ಬಂದಾವ. ದೇಹ ನಾನಂತ ತಿಳ್ಕೊಂಡದಕ್ಕೆ ಸಾಯಾಕತ್ತೇನೆ ಅನ್ನೋ ಭಾವ ಬಂದತ್ಯೋ, ಆತ್ಮ ನಾನಂತ ತಿಳ್ಕೊಂಡಿನ ಬಂದತ್ರಿ. ನೋಡಿ, ಹುಟ್ಟಾವನ, ಬದುಕಾವನ, ಜಡ್ಡು ಬರೋದು ನನಗೆ, ರೋಗ ಬರೋದು ನನಗೆ, ಸಾಯೋದು ನಾನು. ಇದ ವ್ಯವಹಾರದೊಳಗೆ ಹೊಂಟು ಬಿಟ್ಟೇವೆ. ಪ್ರಾಣ ಹೋಗೋಟಿಗೆ ಚಿಂತೆ ಹೋಗ್ಬಿಡ್ಬೇಕು ನೋಡ್ರಿ. ಇದೇನು ಜಾತ್ರೆ ಮುಗಿತಲ್ಲಿದೆ, ಶರೀರದ ಜಾತ್ರೆ ಮುಗಿಟಿಗೆ ತಣ್ಣಗತೆ ಬಂದ್ಬಿಡ್ಬೇಕು ನಮ್ಮ ಮನಸ್ಸಿನಾಗ. ಅಷ್ಟು ಅಭ್ಯಾಸ ಮಾಡ್ಬೇಕಲ್ಲ. ಬೇಕಾದ್ರೆ ಮುಂದಿನ ಜನ್ಮ ಸಿಗ್ತತಿ ಅಂದ್ರೆ ಮಾಡ್ಕೋರಿದು, ಸಿಗುದ್ರ ಮತ್ತು ಇವಾಗ ಎಷ್ಟು ಸಾಧ್ಯಕತಿ. ಸ್ವಲ್ಪ ಇದ್ರದ್ದು ವ್ಯವಸಾಯ ಮಾಡ್ಕೊಂಡ್ರೆ, ಚೆನ್ನಾಗಿ ಇದ್ರ ದುಡುಕಿ ಮಾಡ್ಕೊಂಡ್ರೆ, ಪೂರ್ಣ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂದರು ಸ್ವಲ್ಪರೇ ಚೆನ್ನಾಗಿ ದುಡುಕಿ ಮಾಡ್ಕೊಂಡಿವಿ ಅಂತಂದ್ರೆ ಮುಂದಿನ ಜನ್ಮ ಲಭ್ಯ ಆಗ್ತದೆ ರೀ. ನಮ್ಮ ಗುರುಗಳನ್ನ ಕೇಳೀನಿ, ಬ್ರಹ್ಮನಿಷ್ಠರ ಸಂಘ ಸಿಗಬೇಕಾದ್ರೆ, ನಿಮ್ಮೊಳ ಜ್ಞಾನ ಸಿಗಬೇಕಾದ್ರೆ ಏನು ಮಾಡ್ಬೇಕ್ರಿ ಗುರುಗಳು ಅಂತ ಕೇಳಿದೆ ನಾನು ನಮ್ಮ ಗುರುಗಳನ್ನ. ಪಾಪರಹಿತ ಬದುಕನ್ನು ಸಾಗಿಸಬೇಕು ನೋಡು ಗುರು ಅಂತ ಹೇಳಿದರು. ಯಾವ ಜೀವಿಗಳಿಗೂ ದುಃಖ ಕೊಡಬಾರದು. ಎಷ್ಟು ಸಾಧ್ಯ ಆಗ್ತೈತಿ ಪುಣ್ಯ ಕಾರ್ಯಗಳನ್ನು ಮಾಡಬೇಕು. ಆಮೇಲೆ ಸಾಧು ಸಂತರಿಗೆ ಅನ್ನ ಹಾಕಬೇಕು, ಸುಳ್ಳು ಹೇಳೋದು ಬಿಡಬೇಕು, ಮೋಸ ಮಾಡೋದು ಬಿಡಬೇಕು, ವಂಚನಾ ಮಾಡೋದು ಬಿಡಬೇಕು, ಇನ್ನೊಬ್ಬರ ಏಳಿಗೆಯನ್ನು ಸಹಿಸಲಾರ್ದಂಗೆ ಹೊಟ್ಯಾಗ ಸಾಂಗ್ ತಕತ್ತಲ್ರಿ, ಅಂಥದನ್ನು ಬಿಡಬೇಕು. ಇವು ಎಲ್ಲ ಬಿಟ್ಟು ನೀ ಇಂಥ ಬದುಕು ಸಾಗಿಸಿದಿ ಅಂದ್ರೆ ಬ್ರಹ್ಮನಿಷ್ಠರ ಸಂಘ ಆಗ್ತದೆ. ಮುಂದಿನ ಜನ್ಮಗಳಿಗೂ ಇದು ಸಿಗ್ತದೆ. ಯಾಕಂದ್ರೆ ಹೋಗ್ಬಿಡ್ತದ್ರಿ ಕಳ್ಕೊಂಡು. ಶಿವಪೇಟೆಗೆ ಎಷ್ಟು ಮಂದಿ ಇದಾರೆ ಕೇಳ ನೋಡು, ನೀವು ಕೇಳ್ತಾರನ್ರಿ? ಅವ್ರು ಹಿಡ್ಕೊಂಬರ್ರಿ, ನೀವು ಒಂದು ಹಗ್ಗ ಕಟ್ಟಿ ಕುಂದ್ರಿಸಿರಿ ಅವ್ರಿಗೆ, ಅದು ಒಳಗೆ ಹೋಗುದಿಲ್ಲ. ಹಿಡ್ಕೊಂಬಂದು ನಾಯಿ ಬ್ಯಾಟಿ ಆಡ್ತದ್ರಿ. ಬ್ಯಾಟಿ ಆಡೋ ನಾಯಿಗೆ ನೀವು ಬ್ಯಾಟಿ ಆಡೋಣ ತಾನ ಆಡ್ತದ. ಹಂಗೆ ಇದನ್ನು ತಿಳ್ಕೋಬೇಕು, ಇದನ್ನು ತನ್ನೊಳಗೆ ಅಳವಡಿಸ್ಕೋಬೇಕು. ನಾ ಈ ಭವದಿಂದ ಪಾರ ಆಗ್ಬೇಕಂತ ಯಾರಿಗೆ ಹಂಬಲು ಹುಡ್ತತಿ ಅವ್ರು ಇದನ್ನು ಸಿದ್ಧಿ ಎಲ್ಲ ಮಾಡ್ಕೊತಾರೆ. ಸಿದ್ಧಾರೂಢಗೆ ಭವದಿಂದ ಪಾರ ಆಗ್ಬೇಕಂತ ಅನಿಸ್ತಿ ಗಜದಂಡ ಸ್ವಾಮಿಗಳನ್ನ ಹುಡುಕಿದ್ರು ಅವರು. ನಮಗಿದ್ರಾಗ ಬೀಳ್ಬೇಕಂತ ಅನಿಸ್ತತಿ, ಕನ್ಯಾ ಹುಡುಕಿ ಕುಂತ ಅಡ್ಡಾಡ್ತೇವ್ರಿ. ಆಕೆ ಹೇಳ್ತಾಳೆ ಏನಂತ, ಬಾ ಮತ್ತೆ ಏಳಕ್ಕೆ ಬರಲಿಲ್ಲ ನೋಡು ಮತ್ತೆ ಹೆಂಗೆ ಎದಕ್ಕೆ ಕಟ್ಕೊಂಡು ಎಬ್ಬಾಡ್ಯ ಭಾವ ಅಂತ ಚಾಲು ಮಾಡ್ತಾಳೆ. ನಾಗ ಕಡಿಸ್ಕೊಳ್ಳೋದು. ಅದಕ್ಕೆ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ, ಮಾಯಾದೊಳಗೆ ಬೀಳಾಕ ಆತುರ್ರಾಗೇವಿ. ಅರ್ಥ ಮದುವೆ ಮಾಡ್ಕೋಬಾರ್ದು, ಮಕ್ಕಳು ನಡಿಬಾರ್ದು ಅಂತಲ್ಲದ್ರಿ. ಜೀವನದೊಳಗೆ ಏನೇ ಇರಲಿ ಮಾಡ್ಲದ, ಮಾಡೋದ ಬೇರೆ, ತಿಳ್ಕೊಳ್ಳೋದ ಬೇರೆ. ಇದು ನಮ್ಮನ್ನು ಬಂಧನಕ್ಕೆ ಒಳಗೆ ಮಾಡ್ತತೋ ಏನು ಬಿಡುಗಡೆಗೆ ಒಳಗೆ ಮಾಡ್ತತೋ ಅನ್ನೋ ತಿಳುವಳಿಕೆ ಆದ್ರೆ ಸಾಕ್ರಿ. ಅದು ನಮಗೆ ಬಂಧನನೇ ಆಗೋದಿಲ್ಲ. ಈ ವಸ್ತುಗಳು ಇವು ಬಂಧನಕಾರಿ ಅಂತ ತಿಳುವಳಿಕೆ ಆತಂದ್ರೆ ಅವು ಅಂತ್ಯಕ್ಕಿದ್ರು ನಮ್ಗೆ ಅವು ಬಂಧನಕಾರಿ ಆಗುದಿಲ್ಲ. ಬಂಧನ ಆಗಿದ್ದೆಲ್ಲಿ ಹೊರಗಲ್ಲ, ಎಲ್ಲಿ ಆಗೈತ್ರಿ? ಬಂಧನ ಆಗಿರೋದು ಒಳಗರಿ, ಹೊರಗೆ ಯಾರು ನಮ್ಮನ್ನು ಬಂಧನ ಮಾಡಿಲ್ಲ. ಮನಸ್ಸ ಬಂಧನ. ಅದು ಮನಸ್ಸು ಏನು ಮಾಡೈತಿ ಈಗ? ಅಜ್ಞಾನದ ವಿಚಾರದೊಳಗೆ ಬಿದ್ದೈತಿ. ಈ ದೇಹನ ತಾನಂತ ತಿಳ್ಕೊಂಡೈತಿ, ದುಃಖಿ ಆಗೈತಿ. ಈಗ ಯೋಗ್ಯ ತಿಳುವಳಿಕೆ ಮುಖಾಂತರ, ಗುರು ಉಪದೇಶದ ಮುಖಾಂತರ, ಗುರು ಮಾರ್ಗದರ್ಶನ ಮುಖಾಂತರ ಅದನ್ನು ಚೆನ್ನಾಗಿ ತಿಳ್ಕೊಂಡು ಆತ್ಮನ ಕಡೆ ಲಕ್ಷ್ಯ ಕೊಡ್ತೆ ಅಂದ್ರೆ ಮನಸ್ಸು ಜ್ಞಾನಿನ ಆಗ್ತದೆ, ಪರಮಾನಂದವನ್ನ ಹೊಂದುತ್ತೆ. ಇಷ್ಟ ಐತ್ರಿ, ಇಷ್ಟು ಸರಳ ಐತಿ, ಇಷ್ಟ ಐತಿ. ಅದ ಏನೈತಿ ಬಹಳ ಕಷ್ಟ ಐತ್ರಿ. ಇಷ್ಟ ಇದ್ರೂ ಕಷ್ಟ ಐತಿ. ಅದು ಅಷ್ಟು ದ್ವಾಡದಿದ್ರು ಯಾವುದು ಪ್ರಪಂಚ ಕಷ್ಟ ಇಲ್ಲ. ಇದು ಇಷ್ಟ ಇದ್ರೂ ಕಷ್ಟ ಆಗೈತಿ. ನಟ್ಟು ಕಡಿದಂದ್ರೆ ಇಷ್ಟ ಆಗೈತಿ. 10 ನಿಮಿಷ ಧ್ಯಾನಕ್ಕೆ ಕುಂದ್ರದಂದ್ರೆ ಕಷ್ಟ ಆಗೈತಿ. ಗುದ್ದಾಡೋದಂದ್ರೆ ಇಷ್ಟ ಆಗೈತಿ. ಶಾಂತ ಕುಂದ್ರದಂದ್ರೆ ಕಷ್ಟ ಆಗೈತಿ. ಈ ಜಗತ್ತಿನೊಳಗೆ ಅತಿ ದೊಡ್ಡದು ಕಷ್ಟದ ಕೆಲಸ ಯಾವ್ದಂದ್ರೆ ಸುಮ್ ಕುಂದ್ರೋದು. ಜಗತ್ತಿನ ಸುಮ್ ಕುಂದ್ರಸು ಕಲೀರು ನೋಡಿರ್ಬೇಕಾರೆ ಯಾರು ಸುಮ್ ಕುಂದಿರ್ತಾರೆ? ಏನಿಲ್ಲ, ಆಶ್ರಮದಾಗ ಕುಂತಾರ ಪ್ರವಚನ ಅಂತ ಕುಂತಿರ್ತಾರ್ರಿ. ಕುಂತಾರ ಸುಮ್ಮನಂತ ಅನಿಸಿರ್ತದೆ ನಮಗೆ. ಕಡಿ ಕಟ್ಟು ಬುಡುಕಿ ಚಾಪಿನರು ಹೊರಗಿರ್ತಾರೆ ಕುಂತ್ಕೊಂಡು ಕಿತ್ಕೊಂತ ಹತ್ತಿಕೊಂತ ಕುಂತ.
ಈಗ ನೋಡ್ರಿ ಗಾಡ್ಯಾಗ ಕುಂತಿರ್ತಾರಲ್ಲ ಇದನ್ನ ಹರಿದಿರ್ತಾರ್ರಿ, ಸೀಟ್ ಹರಿದಿರ್ತಾರೆ ಕುಂತ್ಕೊಂಡು ಹರಿದಿರ್ತಾರೆ. ಸುಮ್ ಕುಂದ್ರಾಕ ಆಗೋದಿಲ್ಲ. ಈ ಜಗತ್ತಿನೊಳಗೆ ಅದ ಕಿಡಿಗೇಡಿ ಸ್ವಭಾವ ಆಗಿಬಿಟ್ಟತ್ರಿ. ಜನ್ಮ ಅಂತಾರೆ ಕಿಡಿಗೇಡಿತನ ಮಾಡ್ಕೊಂಡು ಬಂದ್ಬಿಟ್ಟು ಅದ ನಮ್ಮ ಸ್ವಭಾವ ಆಗಿ ಕುಂತ್ಬಿಟ್ಟತ್. ಅದನ್ನ ಹಿಂದಕ್ಕೆ ಸರಿಸ್ಬೇಕಾಗ್ಯದ. ಅದನ್ನ ಇಲ್ಲಿ ಹೇಳ್ತಾರೆ. ನಾವು ನಮ್ಮ ಮನಸ್ಸಿನ ಲಕ್ಷ್ಯವನ್ನು ಯಾವ ಕಡೆಗೆ ಕೊಡುವೆವೋ ಅದೇ ನಾವು ಆಗಿರುತ್ತೇವೆ. ಮನಸ್ಸನ್ನು ಆತ್ಮನಲ್ಲಿ ನಿಲ್ಲಿಸದೆ ಸ್ವರೂಪದ ಸಾಧನೆಯ ಪ್ರಗತಿಯು ಸಾಧ್ಯವಿಲ್ಲ. ಮನಸ್ಸು ಎತ್ತೆತ್ತಲು ಹೋದಾಗ ಅದಕ್ಕೆ ಬುದ್ಧಿಯನ್ನು ಹೇಳಿ ಅದನ್ನು ಅಲ್ಲಿಂದ ತಿರುಗಿಸಿ ಆತ್ಮನಲ್ಲಿ ನೆಲೆಯಾಗಿ ನಿಲ್ಲಿಸಬೇಕು. ನೋಡಿ ನೀವು ಬೇಕಾದ್ರೆ ಚಲೋದ್ರ ಕಡೆ ಹೋಗಾಕ ಅಲ್ಲಿ ಅಂತಿರ್ತದ, ಕೆಟ್ಟದ್ರ ಕಡೆ ಹೋಗಾಕ ಓಡಾಡ್ತಿರ್ತದ. ಅದಕ್ಕೆ ಮತ್ತ ತರಬೇತಿ ಕೊಡ್ಬೇಕು. ಏನು ಇದು ಕೆಟ್ಟದ್ದೋ ಏನು ಚಲೋದೋ ಕ್ಷಣಕ್ಕೂ ಹೇಳ್ಬೇಕಲ್ಲ. ಅದಕ್ಕೆ ಅದ್ರ ಕಡೆ ಹೋದಾಗ ಒಮ್ಮೆ ಹೇಳ್ಬೇಕು, ಇದು ಚಲೋದೋ ಏನು ಕೆಟ್ಟದ್ದು. ಇದ್ರ ಕಡೆ ಹೋಗೋದ್ರೆ ನಿನಗೆ ಅನುಕೂಲ ಆಕತ್ತೋ ಏನು ಅನಾನುಕೂಲ ಆಕತಿ. ಹಿಂಗೆ ಹೇಳ್ಕೋತ ಹೋಗ್ಬಿಡ್ಬೇಕ. ಅವಾಗ ಮನಸ್ಸು ತಿಳ್ಕೋತ ಹೋಗತ್ರಿ. ಅದು ಹೆಂಗೆ ತಿಳ್ಕೋತ ಹೋಗ್ತತಿ. ಹಂಗಂಗೆ ಇಲ್ಲದ್ದೆಲ್ಲ ಬಿಟ್ಕೋತ ಹೋಗ್ತತಿ. ಅದು ಪಕ್ವ ಆತಂದ್ರೆ ಗಿಡದಾಗ ತೆಂಗಿನ ಗರಿ ಇರ್ತತಲ್ರಿ, ಅದು ಹಣ್ಣು ಆತಂದ್ರೆ ಏನಕ್ಕತ್ತದ ಬೀಚ್ ಬಿದ್ದ ಬಿಡ್ತತೆ. ಬೀಚ್ ಬೀಳನ್ನೋ ಅವಶ್ಯಕತೆನೇ ಇಲ್ಲ ಅದಕ್ಕೆ. ಮತ್ತು ಹಸಿದಿದ್ದಾಗ ಜಗ್ರಿ ನಮ್ಮನ್ನ ಜಗ್ತದ ಬಾ ಅಂತೇಳಿ. ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾಳ, ಬಾಳೆ ಹಣ್ಣು ಆತಂದ್ರೆ ಶಾಪಿ ನಿಂದ್ರಂದ್ರೂ ನಿಲ್ಲೋದಿಲ್ಲ. ಬಿಗಿ ಇತ್ತಂದ್ರೆ ಕಾಯಿ ಇತ್ತಂದ್ರೆ ಜಜ್ಜಿದ್ರು ಬಿಡುದಿಲ್ಲ. ಹಂಗ ಜ್ಞಾನದ ಪಕ್ವತೆ ಬರ್ಬೇಕಾಗೈತೆ ನಮ್ಮೊಳಗೆ. ಕಳಿತ ಹಣ್ಣು ಹೆಂಗೆ ರುಚಿ ಹತ್ತತ್ರಿ, ಹಂಗೆ ಅನುಭಾವಿಯ ಮನಸ್ಸು ಕಳಿತ ಹಣ್ಣಿನಂಗ ಆಗ್ತದೆ. ಹಂಗೆ ನಮ್ಮ ಮನಸ್ಸು ಆಗ್ಬೇಕಲ್ಲ. ಅದು ಹಣ್ಣು ಯಾವಾಗ ಆಕತಿ? ಈ ಮಾಯನನ್ನು ತೊಗೊಂಡು ಹಿಚ್ಚಿಕೊಂತ ಕುಂದಿರ್ತೇವಲ್ಲ ಅವಾಗ ಹಣ್ಣು ಆಕತಿ. ಹಿಂಗಿದ ವಿಚಾರ ಮಾಡ್ಕೊತ ಕುಂದಿರ್ಬೇಕು. ಆವಾಗ ಮನಸ್ಸು ಏನಾಕತಿ? ಹಣ್ಣು ಆಗ್ತದೆ, ಪಕ್ವ ಆಗ್ತದೆ. ಹಣ್ಣು ಮಾಡ್ತಿರೋ ಏನು ಕಾಯಿ ಮಾಡ್ಕೊಂತೀರಿ ನೋಡ್ರಿ. ಅದಕ್ಕೆ ಇಲ್ಲಿ ಹೇಳ್ತಾರ, ಮನಸ್ಸು ಎತ್ತೆತ್ತಲು ಹೋದಾಗ ಅದಕ್ಕೆ ಬುದ್ಧಿಯನ್ನು ಹೇಳಿ ಅದನ್ನು ಅಲ್ಲಿಂದ ಹಿಂದಿರುಗಿಸಿ ಆತ್ಮನಲ್ಲಿ ನೆಲೆಯಾಗಿ ನಿಲ್ಲಿಸಬೇಕು. ಶುಷ್ಕ ಪೂಜೆಯಿಂದ ಮನಸ್ಸು ಮತ್ತಷ್ಟು ಚಂಚಲವಾಗುತ್ತದೆ. ಪೂಜೆ ಅಂದ್ರೆ ಏನ್ರಿ? ಅದ ಗೊತ್ತಿಲ್ಲ ನಮಗೆ. ಪೂಜೆ ಅಂದ್ರೆ ಏನು ಮಾಡಿಬಿಟ್ಟೇವೆ ನಾವು? ಒಂದು ಮೂರ್ತಿಗೆ ಒಂದು ಊದಿನ ಕಡ್ಡಿ ಹಚ್ಚೋದು, ಹೂವು ಏರ್ಸೋದು, ಅದು ಏನೋ ಬಾರಿಸೋದು ಇರ್ತಲ್ಲ, ಗಂಟಿ ಬತ್ತಿ ಕುಂಕುಮ ಭಂಡಾರ ಏನೇನು ಹಚ್ಚೋದು ಅಂತ ತಿಳ್ಕೊಂಡ್ಬಿಟ್ಟೇವೆ ನಾವು. ಪೂಜೆ ಇದರ ಅರ್ಥ ಸಣ್ಣಿದೆ, ಏನು ಇಲ್ದಂಗೆ ಆಗೋದು ನೋಡ್ರಿ. ಆ ಪೂಜೆ ಮಾಡಕ್ಕೆ ಕೂತಿರ್ತಾವಲ್ಲಿ ಏನು ಇಲ್ದಂಗೆ ಹಾಕ್ಯವೋ ಎಲ್ಲ ಹಾಕ್ಯವ ನೋಡ್ರಿ. ನೀವು ಬೇಕಾದ್ರೆ ಕಾಯಿ ಐತಿಲ್ಲ ಇಲ್ಲ ಅಂದ್ರೆ ಸಮಾಧಾನ ಕಟ್ಟೆ ಈರಪ್ಪಣ್ಣಂತೆ ಹೋಗ್ಬೇಕನ್ನಿ ತಗೋಬೇಕನ್ನಿ ಮರ್ತಾ ಹೋತು. ಕೆಟ್ಟ ಕೆಲಸ ಕೆಟ್ಟ ಪೂಜೆ. ಏನು ಮಾಡೋರು? ಅಕಸ್ಮಾತ್ ಅವ್ರು ಚಲೋದು ಕೊಟ್ಟಿರ್ಲಿಲ್ಲ ಅಂದ್ರೆ ಚಟ್ನಿ ಹಂಗ ಮತ್ತು ಅದೊಂದು ಚಿಂತಿ ತಗೊಂಬರ್ತಾರೆ. ಮತ್ತೊಂದು ಚಲೋ ಕೊಡು ಕೆಟ್ಟ ನೋಡಿ. ಊದಿನ ಕಡ್ಡಿ ನಾಬ್ರು ದೇವ್ರಿಗೆ ಹೊಂಟಿದ್ರು ಊದಿನ ಕಡ್ಡಿ ಹಚ್ಕೊಂಡು ಎಲ್ಲಿ ಗುಡಿ ಅಂದ್ ನಾನು ಇನ್ನೊಂದು ಕಿಲೋಮೀಟರ್. ಮತ್ತು ನೀವು ಹೋಗಿಂದ ಏನು ಹಚ್ಚದ ಅಲ್ಲಿ ಇಲ್ಲೇ ಹಚ್ಚಾರದ ನಾನು ಹಿಡ್ಕೊಂಡು ಹೋಗುದ್ರಿ ಅಲ್ಲಿ ಮಠ. ಅದೀಟು ಉಳಿದಿರ್ತತ್ರಿ ಅಲ್ಲಿ ತನಕ ಕುಡಿದ್ರದು ಯಾರು ಅಂದ್ರೆ ನಾವು ಏನು ಮಾಡಾಕತ್ತೀವಿ ಅಂತಂದ್ರೆ ಸಾಮಗ್ರಿಗಳು ನೆನಪು ಮಾಡ್ಕೊಳಕ್ಕಂತ ಕುಂದ್ರಾಕತ್ತೀವಿ. ಪೂಜೆ ಅಂದ್ರೆ ಇಲ್ಲಂಗೆ ಆಗೋದ್ರಿ. ಏನು ಇಲ್ಲಂಗೆ ಆಗ್ಯಾವ ಹೇಳ್ರಿ? ಹೂವಿನ ಕಲ್ಪನೆ ಮಾಡಾಕತ್ತೀವಿ, ಪೂಜೆ ಎಡಿ ಆ ವಿಧಿ ವಿಧಾನಗಳು ನೆನಪು ಮಾಡಾಕತ್ತೀವಿ. ಶೂನ್ಯ ಎಲ್ಲಿ ಬರಾಕತ್ತತ್ರಿ? ಪೂಜೆ ಅಂದ್ರೆ ಏನು ಇಲ್ದಂಗೆ ಆಗೋದು. ಪೂಜಾ ಕುಂದ್ರದ ಅಂದ್ರೆ ಏನ್ರಿ? ದೇಹ ಮರಿದು ಜಗತ್ತು ಮರಿದ ಪೂಜೆ. ನಾವೇನು ಪೂಜೆ ಮಾಡಾಕತ್ತೀವಿ? ದೇವ್ರ ಮುಂದೆ ಕುಂತು ಎಲ್ಲ ನೆನಪು ಮಾಡ್ಕೊಳಕತ್ತೇವೆ. ಗಾಳಗಂಟಿ ಐತಿ, ಕಾಗಳಗಂಟಿ, ಹೂವ ಎಡಿ ತಗೋ, ಕುಂಕುಮ ಈ ಬತ್ತಿ ಎಲ್ಲ ನೆನಪು ಮಾಡಾಕತ್ತೀವಿಲ್ಲ. ಇದು ಖಾಲಿ ಕಟ್ಟಿಬಿಟ್ಟಿ ಅಂತಾರ ಅವ್ರು. ಹೊರಗೆ ನೀ ಏನು ಮಾಡ್ತೀಯಲ್ಲಪ್ಪ ಖಾಲಿ ಕಟ್ಟಿ. ಮಾನಸಿಕ ಪೂಜೆ ದೊಡ್ಡ ಪೂಜೆ ಐತಿ. ಇದು ಹೊರಗಿನ ಬಾಹ್ಯ ಪೂಜೆ. ಇದು
ನಿನ್ನ ಜಡತ್ತು ಹೋಗೋದಿಲ್ಲ. ನೀ ಎಲ್ಲಿ ತನಕ ದೇವರಾದಿಂದಿರ್ತಿ ನೋಡಿ ಅಲ್ಲಿ ತನಕ ನೀ ದೇಹ ನೀನನ್ನು ಭಾವನೆ ಇರ್ತದೆ ನಿನಗೆ ಅಂತ ಹೇಳ್ತಾರೆ ಅವ್ರು. ಇಲ್ಲಿ ತನಕ ನಾವು ದೇವ್ರ ಹೊರಗದಾನ ಅಂತೇವ್ರಿ, ಅಲ್ಲಿ ತನಕ ನಾ ದೇಹ ಅನ್ನೋ ಭಾವ ಇಲ್ಲ. ದೇಹ ನಾನಲ್ಲ ದೇವ್ ನಾನು ಅಂತ ಹೇಳಿದ್ರೆ ದೇವ್ರು ನಾನು ಬಿಟ್ಟು ಹೊರಗಿಲ್ಲ ಅಂದ್ರೆ ಹೊರಗೆ ದೇವ್ರು ಬಂದು ಕುಂತೀರಿ. ನಾನಾ ದೇವ್ರಂದ್ರೆ ಹೊರಗೆ ದೇವ್ರಿಲ್ಲ, ನಾನಾ ದೇವ್ರಂದ್ರೆ ದೇಹ ನನಗಿಲ್ಲ, ದೇಹ ನಾನಲ್ಲ ಅಂದ್ರೆ ಜಗತ್ತ ನನಗಿಲ್ಲ. ಹೋಗು ಇದಂತ ಶೂನ್ಯ ಆತಿಲ್ರಿ, ಎಲ್ಲ ಸೊನ್ನೆ ಆತಿಲ್ಲ. ಮತ್ತು ಇದಕ್ಕೆ ದೊಡ್ಡ ಪೂಜೆ ಅದು ಜಗತ್ತಿನಾಗ. ಹಿಂಗಂದ್ರೆ ಬೈತಾರ್ರಿ ಹೊರಗೆ. ಮತ್ತು ಸುಮ್ಮನೆ ನೀವೆಲ್ಲ ಅಧಿಕಾರಿಗಳಿದ್ದೀರಿ ಅಂತ ಹೇಳಿದ್ರಿ. ಇದನ್ನೇನ್ರಿ ದೊಡ್ಡ ಸಮಾರಂಭದಾಗ ಹೇಳಿನಿ ಅಂದ್ರೆ ಮನೆಗೆ ಹಂಗೆ ಬರೋದಿಲ್ಲ ನಾನು. ಕೆಂಪು ಬಾರ್ ಯಾಕೆ ಅವ್ರಿಗೆ ಅದು ಬೇಕಾಗಿರ್ತದೆ ರೀ. ಅದಕ್ಕೆ ಅಧಿಕಾರಿಗಳ ಮುಂದೆ ಹೇಳೋದ್ರಿ ಇದು. ತಿಳ್ಕೊಂಡ್ರೆ ತಿಳ್ಕೊವಲ್ರ, ಬಿಟ್ರೆ ಬಿಡುವಲ್ರಿ. ನೀವಂತಿ ತಿಳ್ಕೊತೀರಿ, ಹೊರಗಂತಿ ಹೇಳೋದಿಲ್ಲ. ಹಾಂ ಮಾಡಿ ತಿಳ್ಕೊಂಡು ಮಾಡಿರಿ. ಹಿಂಗ್ರಿ ಅದು ತಿಳ್ಕೊಂಡು ತಿಳಿದಿಂದ ಹೆಂಗೆ ಮಾಡೋದ್ರಿ ಅದನ್ನು? ತಿಳಿದಿಂದ ಮಾಡ್ತೀವಿ. ಹಿಂಗೆ ರೀ ಮುಳ್ಳು ಚುಚ್ತತ್ರಿ, ಚುಚ್ಚಿಂದ ನೋವಾಕತ್ತೆ ಅಂತ ತಿಳಿತಿ. ಆಮ್ಯಾಗ ಚುಚ್ಕೊಳ್ತಾನೆ, ತಿಳ್ಕೊಂಡು ನೀನು ಚುಚ್ಕೊಳ್ತಾನ. ಹಿಂಗೆ ರೀ ನಾಯಿ ಚುರುಕಿರ್ತತಲ್ಲ ಅದು ಬಡಿಸ್ಕೊಳ್ಳೋದು. ಉರಿತೈತಲ್ಲ ಗೊತ್ತಿರೋದಿಲ್ಲ ಉರಿತೈತೆ, ಆಮ್ಯಾಗ ಉರಿತೈತೆ ಅಂತ ಗೊತ್ತಾಗ್ತಲ್ಲ ಆಮ್ಯಾಗ ಬಡಿಸ್ಕೊಳ್ಳೋದು. ಮತ್ತೆ ಎಲ್ಲ ಒಂದೇ ಹೌದಿಲ್ರಿ. ಆವಾಗ ತಿಳಿಲಾರ್ದ ಉರಿತೈತ, ಈಗ ಏನಕತಿ ತಿಳಿದಿಂದ ಉರಿತೈತಿ. ತಿಳಿದಿಂದ ಮಾಡ್ರಿ ಅಂತ ಹಂಗೆ ಅನ್ನೋದಿಲ್ರಿ ಅವ್ರ. ಮತ್ತೆ ಸೇಟ್ ಹೇಳ್ತಾರ ಅಂತೇಳಿ ಇವ್ರು ಏನಾರ ಅಂದ್ಗಿಂದಾರ ನಿಮ್ಗೆ ಹೆಂಗೆ ಬರ್ತದೆ ಹಂಗೆ ಮಾಡಿರಿ. ಇಷ್ಟು ಅಂತಿ ನಾವು ಹೇಳೇವೆ, ಇಷ್ಟು ತಿಳ್ಕೊಂಡು ನಾವು ಮಾಡವ್ರಿ ಅಂದ್ರೆ ಮಾಡಿರಿ. ಯಾಡಂತ ನಾವು ಅನ್ನೋದಿಲ್ಲ. ನಿಮ್ಗೆ ಅದು ಅನುಭವಕ್ಕೆ ಬಂದ್ರೆ ಮಾಡಿರಿ, ಅದು ನಿಮ್ಗೆ ಹಿತ ಅನಿಸಿದ್ರೆ ಮಾಡಿರಿ. ಬ್ಯಾಡಾದ್ರೆ ಬಿಡ್ರಿ. ಯಾರು ಬಿಡಿಸೋರು ಇಲ್ಲ, ಯಾರು ಹಿಡಿಸೋರು ಇಲ್ಲ. ಹಿಡ್ಕೊಂಡ್ರೆ ಹಿಡ್ಕೊ, ಬಿಟ್ರಿ ನಿನಗೆ ಆನಂದ, ಹಿಡ್ಕೊಂಡ್ರೆ ನಿನಗೆ ದುಃಖ. ನೋಡಿರ್ಲಿ ಅದನ್ನೇ ಹೇಳ್ತಾರೆ ಅವರು. ಶುಷ್ಕ ಪೂಜೆಯಿಂದ ಮನಸ್ಸು ಮತ್ತಷ್ಟು ಚಂಚಲವಾಗುತ್ತದೆ. ಪೂಜೆಯ ಸಾಮಗ್ರಿಗಳನ್ನು ಸಂರಕ್ಷಿಸುವುದು, ಮಂತ್ರಗಳನ್ನು ಹೇಳುವುದು, ಜಪಮಣಿಯನ್ನು ಎಣಿಸುವುದು ಮುಂತಾದವುಗಳಿಂದ ಮನಸ್ಸು ಚೆಲ್ಲಾಪಿಲ್ಲಿ ಆಗುತ್ತದೆ. ಹೊರಗೆ ಓಡುವ ಹೋರಿಯನ್ನು ಎಳೆದು ತಂದು ಕಟ್ಟುವಂತೆ ಹೊರಗೆ ವಿಷಯಗಳ ಕಡೆಗೆ ಓಡುತ್ತಿರುವ ಮನಸ್ಸನ್ನು ನಿಯಂತ್ರಿಸಬೇಕು. ಮನಸ್ಸು ಹೊರಗೆ ಬಂದಾಗ ಪ್ರಪಂಚದ ಎಲ್ಲ ಜೀವರಾಶಿಗಳಿಗೆ ಕಲ್ಯಾಣವನ್ನು ಮಾಡುವುದರಲ್ಲಿಯೂ, ಮನಸ್ಸು ಒಳಗೆ ಹೋದಾಗ ಅದನ್ನು ಅರ್ಥಾನುಸಂಧಾನ ಮಾಡುವಲ್ಲಿಯೂ ತೊಡಗಬೇಕು. ಅವ ಇವರು ಯಾರವರು ಸಿದ್ಧಾರೂಢರು ಮಠಕ್ಕೆ ಬಂದಿರ್ತಾರಲ್ಲ ಅವ್ರು ಯಾರು, ಸುಭಾಷಾಸ್ತ್ರಿ ಬಂದಾಗ ನಿಮ್ಮ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ವೇದ ಉಪನಿಷತ್ತುಗಳ ಜ್ಞಾನ ಐತೇನೋ ಅಂತ ಕೇಳ್ತಾನಮ್ಮ. ಆವಾಗ ಕೊಟ್ಟೇವಲ್ಲ ನಾವು. ಯಾರು ಹೇಳ್ತಾರೆ ನಿಮ್ಮ ವಿದ್ಯಾರ್ಥಿಗಳು ಯಾರು ಹೇಳ್ತಾರೆ ವೇದ ಉಪನಿಷತ್ತಿನ ಒಂದಿಷ್ಟು ಪ್ರಶ್ನೆ ಕೇಳ್ತೀನಿ ಹೇಳ್ತಾರನ ಅಂದ ಕೂಡಲೇ ನಮ್ಮ ವಿದ್ಯಾರ್ಥಿಗಳಿಗೆ ಆಗ್ಬೇಕು ನಿಮ್ಮ ಪ್ರಶ್ನೆಗೆ? ಆ ಕುದುರೆ ಲದ್ದಿ ಬೆಳಿತಾನಲ್ಲ ನಮ್ಮ ಹುಡುಗ, ಅವನ ಸಾಕು ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಕ್ಕಂತ. ಕುದುರೆ ಲದ್ದಿ ಬೆಳೆಯಕ್ಕೆ ಯಾರು ಕುಂತಿರ್ತಾರೆ ರೀ? ಸಿದ್ಧಾರೂಢ. ಅವ ಎಲ್ಲ ಜ್ಞಾನ ಹರಗಿಸ್ಕೊಂಡನಂತ ಗಜೇಂದ್ರ ಸ್ವಾಮಿಗಳಿಗೆ ಗೊತ್ತಿರ್ತದೆ. ಏ ಸಿದ್ಧ ಹೇಳ್ತೀವನೋ ಇದಕ್ಕೆ ಉತ್ತರ? ಗುರುಗಳೇ ನೀವು ಅಪ್ಪಣೆ ಕೊಟ್ರಿ ಸದ್ಯ ಹೇಳ್ತೀನಿ ಅಂತಾರ. ಅವು ತಯಾರಾಗಿ ಕುಂತು ಬಿಟ್ಟಿರ್ತಾನೆ ರೀ, ಯುದ್ಧಕ್ಕೆ ಸಜ್ಜಾಗಿ ಕುಂತಿರ್ತಾನೆ. ಎಲ್ಲ ಕೇಳ್ತಾನೆ ತಡ 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 ತಡ. ಸರ್ವ ಪ್ರಾಣಿಗಳಲ್ಲಿ ಬ್ರಹ್ಮನನ್ನು ಯಾವ ಕಾಂತಾನ, ಯಾವಾಗಲೂ ಬ್ರಹ್ಮಮಯ ಭಾವದಿಂದ ಯಾವ ಚರಿಸ್ತಿರ್ತಾನ ಅವ ಬ್ರಹ್ಮನಲ್ಲಿ ಪ್ರತಿಷ್ಠಿತನಾಗ್ತಾನ ಅಂತ. ನಾವು ಏನು ನೋಡ್ತೀವ್ರಿ? ದೇಹ ನೋಡಿ ಅಡ್ಡಾಡ್ತೀವಿ ನಾವು. ಈಗ ನೋಡ್ರಿ, ಒಂದು ಸುಂದರವಾದ ಹುಡುಗಿ ಬಂತ ಅಥವಾ ಸುಂದರವಾದ ಹುಡುಗ ಬಂದು ಏನು ಚಂದ ಅದನವ, ಏನು ಚಂದ, ಇದ್ರಾಗ ಕುಂತೇವಿ, ಚಂದದೊಳಗೆ ಕುಂತೇವ್ರಿ. ಚಂದದ ಒಳಗೆ ಹೋಗ್ಬೇಕ್ರಿ. ಈಗ ನೋಡಿ ಉದಾಹರಣೆಗೆ ರೀ, ಈ ಶರೀರ ಯಾವಾಗ ಚಂದ ಇರ್ತತಿ? ಸತ್ಯಂ ಶಿವಂ ಸುಂದರಂ, ಒಳಗೆ ಸತ್ಯ ಇದ್ರೆ, ಶಿವಮಯ ಇತ್ತಂದ್ರೆ ಅದು ಸುಂದರ ಇರ್ತತಿ. ಇವನ್ ಚಂದದಾಳಪ್ಪಾಕಿ ಸೊತ್ತಾಳ ಅಂದ್ರೆ ಮಾಡ್ಕೊಂತಾರ, ಚಂದ ಕುಂತಾಳಕಿ ಈಗ ಚಡ್ದಾಳ ಮಾಡ್ಕೊಂತಾರ. ಎಷ್ಟೊತ್ತಿರ್ತದ್ರಿ ಚಂದ? ಒಳಗೆ ಶಿವ ಅದನಂತ ಚಂದ, ಶಿವ ಇಲ್ಲಂತ ಚಂದ. ಮತ್ತು ಚಂದ ಯಾವ್ದು? ಶಿವನ ಶವನ? ಅಂದ್ರೆ ನಾವು ಏನು ನೋಡ್ತೇವಿ? ಚಂದ ನೋಡೋದು ಎಲ್ಲಿ ನೋಡ್ತೇವಿ? ಶವ ನೋಡ್ತೇವ್ರಿ. ಒಳಗೆ ಶಿವ ಅದನಂತ ಚಂದ ಐತಿ. ಈ ಜಗತ್ತಿ ಚಂದ ಕಾಣಕತ್ತೈತಿ ಅಂತೀವಿ ನಾವು. ಏನು ಸುಂದರಪ್ಪ ಪ್ರಕೃತಿ. ನಿನ್ನ ಪ್ರಕೃತಿ ಹೆಂಗೆ ಕಾಣಕತ್ತೈತಿ? ಕೊಂಡದಾವಂತ ಕಾಣ್ತೈತಿ.
ಕಣ್ಣು ಯಾಕೆ ಅದಾವ? ಹಿಂದೆ ಮನಸ್ಸು ಐತೆ ಅಂತ ಕಾಣ್ತೈತಿ. ಮನಸ್ಸು ಹಿಂದೆ ಏನೈತಿ? ಸಚ್ಚಿದಾನಂದ ಘನ ವಸ್ತು ಐತಿಲ್ಲ. ಹ್ಞೂ ಎಲ್ಲದರೊಳಗೂ ಭಗವಂತನ ಅದಾನ. ಇದು ಹಾಸ್ಕೊಂಡಿರ್ಲಿ ಏನಿದೆ? ಏನಿದೆ? ಜಾಡಿ ಪಟ್ಟಿ ಅಂತ ನೋಡು. ಆ ಜಾಡಿ ಪಟ್ಟಿ ಒಳಗೆ ಏನೈತಿ? ದಾರ ಐತಿ. ದಾರ ಐತನ? ದಾರದ ಒಳಗೆ ಏನೈತಿ? ಹತ್ತಿ ಐತಿ. ಹತ್ತಿ ಒಳಗೆ ಏನೈತಿ? ಹತ್ತಿ ಅದರಲ್ಲಿಂದ ಬಂದೈತಿ ಮಣ್ಣು. ಮಣ್ಣು ಎಲ್ಲಿಂದ ಬಂತು? ಅಜ್ಞಾನದಿಂದ ಬಂತು. ಅಜ್ಞಾನ ಎಲ್ಲಿಂದ ಬಂತು? ಸ್ವರೂಪದೊಳಗೆ ಉದಯಿಸ್ತಿ. ಅಂದ್ರೆ ಮೂಲ ಎಲ್ಲೈತಿ? ಸ್ವರೂಪದಿಂದ ಐತಿ. ಹಂಗೆ ಒಳಗೆ ಹೊಕ್ಕ ನೋಡ್ತಾನ ಜ್ಞಾನಿ. ಏನು ಮಾಡ್ತಾನೆ ಅಂದ್ರೆ, ನಾವು ಜಮಖಾನ್ ನೋಡ್ತೀವಿ, ಅವ್ನು ಜಮಖಾನದ ಒಳಗೆ ಹೋಗ್ತಾನೆ, ಎಳಿ ಒಳಗೆ ಹೋಗ್ತಾನೆ, ಎಳಿ ಒಳಗೆ ಹತ್ತಿ ಒಳಗೆ ಹೋಗ್ತಾನೆ, ಹತ್ತಿ ಒಳಗೆ ಮಣ್ಣು ಒಳಗೆ ಹೋಗ್ತಾನೆ. ಇದೆಲ್ಲ ಏನೈತಿ ಅಂತ ತಿಳ್ಕೊಂತಾನವ? ಮಣ್ಣು ಐತಿ ಅಂತ ತಿಳ್ಕೊಂತಾನ. ಇನ್ನೂ ಒಳಗೆ ಹೋಗ್ತಾನೆ. ಹೆಂಗ? ಮಣ್ಣಲ್ಲದ ಅರುಮಯ ಐತಿ, ಸಚ್ಚಿದಾನಂದ ಘನ ವಸ್ತುಮಯ ಐತಿ ಅಂತ ತಿಳ್ಕೊಂತಾನ್ರಿ. ಸರ್ವ ಪ್ರಾಣಿಗಳಲ್ಲಿಯೂ ತನ್ನನ್ನು ಅಂದ್ರೆ ದೇಹ ಅಲ್ಲ, ಸಚ್ಚಿದಾನಂದ ಘನ ವಸ್ತುವನ್ನು, ಸರ್ವ ಪ್ರಾಣಿಗಳಲ್ಲಿ ತನ್ನೊಳಗೆ ಸರ್ವವನ್ನು, ಇಡೀ ಎಲ್ಲ ನನ್ನೊಳಗೆ ಐತಂತ ನಾವು ಎಲ್ಲದರೊಳಗೆ ನಾವು ಅದೇವಿ. ಆಶ್ರಮದೊಳಗೆ ನಾವು ಅದೇವು, ನಮ್ಮೊಳಗೆ ಆಶ್ರಮ ಐತಿ, ನಮ್ಮೊಳಗೆ ಆಶ್ರಮ ಐತಿ. ಶೀಪೇಟ್ ನಮ್ಮೊಳಗೆ ಐತಿ, ಶೀಪೇಟೆಗೆ ನಾವು ಅದೇವು. ತೋರಿಸ್ಪಂಗಾರ ನಿನ್ನ ಒಳಗೆ ಗುಡಿಯಲ್ಲಿ ಶಂಕರಲಿಂಗ ಗುಡಿ ನಿನ್ನೊಳಗೆ ಐತಿ ಅಂತೇಳಿ ಶೀಪೇಟಿ ಶಂಕರಲಿಂಗ ಗುಡಿಯಲ್ಲಿ ತೋರಿಸಿ ನಿನ್ನ ಒಳಗೆ. ಮತ್ತು ಹೊರಗಂದಿರು ಮತ್ತು ಹಿಂಗೆ ಈ ಶೀಪೇಟಿನ ನನ್ನೊಳಗೆ ಐತಿ ತೋರ್ಸಿ. ನೀ ಶಂಕರಲಿಂಗ ಗುಡಿ ಕಾರ್ಪೊರೇಷನ್ ತೋರ್ಸಿ ನೀನು ಅದು ನಿನ್ನ ಶರೀರದೊಳಗೆ ಅಂತಾರ್ರಿ. ಬೇಡ, ಇದರ ಪಾರಂದಾಗ ಐತಲ್ಲ ಶಂಕರಲಿಂಗ ಗುಡಿ, ಅದನ್ನ ತೋರಿಸ್ಬಿಡಿ. ಬ್ಯಾಡ, ಏನೂ ತೋರ್ಸಕ್ಕೆ ಹೋಗ್ಬೇಡ. ಅಲ್ಲಿ ಹೇಸಿಗೆ ಕೇರಿ ಐತಲ್ಲ ಅಂತ ತೋರ್ಸಿ ನೋಡ್ರಿ. ಒಳಗೆ ಎಲ್ಲ ಐತ್ರಿ ಒಳಗೆ. ನೋಡ್ರಿ ನೀವು, ಏನಿಲ್ಲ ಒಳಗೆ. ಇಡೀ ಬ್ರಹ್ಮಾಂಡನ ನನ್ನೊಳಗೆ ಐತಿ. ಇವರು ಬಾಬಾ ಸಣ್ಣ ಹುಡುಗಿರ್ತಾರೆ ನೋಡ್ರಿ, ಶಿರ್ಡಿ ಸಾಯಿಬಾಬಾರು ಸಣ್ಣವ್ರಿದ್ದಾಗ ಆಟ ಆಡ್ತಿರ್ತಾರೆ. ಅದು ಕಡಿ ಕಟ್ಟಿ ಇದನ್ನ ಹಚ್ಚಿಬಿಡ್ತಾರೆ ಅವ್ರು. ಏನು ಅವ ಸಾಲಿಗ್ರಾಮಸ್ಥನೊಬ್ಬ ಹಿಂದೂ, ಅವ ಲಿಂಗ ಹಚ್ಚಿದ ಕೂಡಲೇ ಅದನ್ನ ಗೆದ್ದು ಬಿಡ್ತಾರೆ ರೀ ಅವ್ರು. ಗೆದ್ದ ಕೂಡಲೇನ ನಾನು ಲಿಂಗ ಬೇಕಂತ ಬಂದ್ರೆ ನುಂಗಿ ಬಿಡ್ತಾನೆ ಅಂತೀವಿ. ನಾನು ಸಾಲಿಗ್ರಾಮ್ ನುಂಗಿದ್ದವ, ಬಾಬಾ ಸಾಲಿಗ್ರಾಮ್ ನುಂಗಿದ್ದವ ಅಂತ ಅವ್ರವ್ವ ಒಂದು ನಮ್ಮ ಮಗಂದು ಸಾಲಿಗ್ರಾಮ್ ನುಂಗ್ಯಾನಂತ. ತೆಗಿಯೋದನ್ನ ಬಾ ಮಾಡ ಗಂಟಲಾಗೈತೆ ತೆಗಿಯೋದನ್ನಂತ ಅಂತ ತೆಗಿತಾರೆ. ಈ ಬ್ರಹ್ಮಾಂಡನ ಕಾಣ್ತದೆ. ನಾವು ತೆಗೆದ್ರೆ ಕಾಣ್ತಲ್ಲ, ಅಂಬಾಕಾಯಿ ಲಡ್ಕ್ಯೋ ನಮಗ್ ಕಾಣೋದ ಬೇರೆ. ಮುಸುರಿ ಕಾಣ್ತದ ನಮ್ಮ ಬಾಯಾಗೆ, 32 ಹಲ್ಲು ಕಾಣ್ತಾವ ನಮಗೆ ಅಷ್ಟ. ಇನ್ನಟ್ ಒಳಗೆ ಹೋದ್ರೆ ಜಠರ, ಅದ್ರ ಒಳಗೆ ಹೋದ್ರೆ ಉಂಡಿರ್ತಕ್ಕಂಥ ಆಹಾರ ಕಾಣಬಹುದು. ಬ್ರಹ್ಮಾಂಡ ಕಾಣ್ತದನು. ಯಾವ ಅಂತರ್ದೃಷ್ಟಿಯಿಂದ ಜಗತ್ತಿನ ಚರಾಚರ ವಸ್ತುಗಳಲ್ಲಿ ಬ್ರಹ್ಮಭಾವವನ್ನು ಕಾಣ್ತಿರ್ತಾನಲ್ಲ, ಅವನಿಗೆಲ್ಲ ಸಿದ್ಧಿ ಆಗ್ತದೆ. ಆತ್ಮಾನಂದ ಅಜ್ಜಾವ್ರ ಅಂತೆ ಕಣಿಮಾದಿ ಅಷ್ಟು ಸಿದ್ಧಿಗಳು ಕುಣಿದಾಡ್ತಿದ್ದು ಅಂತ. ಸೂಕ್ಷ್ಮ ಅತಿ ಕಣ್ಣಿಗೆ ಕಾಣಲಾರ್ದಷ್ಟು ಶರೀರ ತಾಳ್ತಿದ್ರಂತ್ರಿ ಅವ್ರು. ದೊಡ್ಡ ಶರೀರಗಳನ್ನ 100,000 ಶರೀರಗಳನ್ನ ತಾಳ್ತಿದ್ರು. ಅಂತ ಶಕ್ತಿ ಬ್ರಹ್ಮನಲ್ಲಿ ನೆಲೆಯಾಗಿ ನಿಲ್ಲೋದ್ರಿಂದ ಪ್ರಾಪ್ತಿ ಆಗ್ತದೆ. ಅದನ್ನ ಅಭ್ಯಾಸ ಮಾಡ್ಬೇಕು ದಿನಂ ಪ್ರತಿ. ಎಷ್ಟು ಸಾಧ್ಯಕತೆ? ಅನೇಕ ಜಂಜಾಟಗಳು ಇರ್ತಾವ್ರೆ ಜೀವನದಾಗ, ಅದರಾಗ ಸ್ವಲ್ಪ ಎಷ್ಟು ಸಾಧ್ಯಕತೆ ಅಷ್ಟೇನು ಮಾಡೋದ್ರಿ ಬಸಣ್ಣರ? ಬಟ್ ಅಭ್ಯಾಸ ಮಾಡೋದ್ರಿ. ನೀವು ಎಷ್ಟು ಮಾಡ್ತೀರಿ ನಿಮ್ದು ನೋಡೋದು ಕೂಲಿ. ದುಡ್ದಷ್ಟು ಪಗಾರ. ರತ್ನಾಕಾರ ದುಡ್ದಷ್ಟು ಏನು ಪಗಾರ? ಎದರ್ದ್ರಿ? ಪ್ರಪಂಚದ ಎಲ್ಲ ಜೀವರಾಶಿಗಳಿಗೆ ಕಲ್ಯಾಣ ಮಾಡುವುದರಲ್ಲಿಯೂ, ಹೊರಗೆ ಬಂದ್ರೆ ಪ್ರಪಂಚದ ಎಲ್ಲ ಜೀವರಾಶಿಗಳಿಗೆ ಕಲ್ಯಾಣ ಮಾಡುವುದರೊಳಗೆ ತೊಡಗಬೇಕ್ರಿ. ಮತ್ತು ಒಳಗೆ ಹೋದ್ವಿ ಯಾವಾಗಲೂ ಸ್ವರೂಪದ ಅನುಸಂಧಾನ ಮಾಡೋದ್ರೊಳಗನ ತೊಡಗಬೇಕು. ಇವೆರಡು ಕೆಲಸ ಮಾಡಬೇಕು ಅಂತ ಸಿದ್ಧಾರೂಢರು ಹಿಂಗೆ ಮಾಡ್ತಿದ್ರಿ. ಅವ್ರವ್ವ ಯಪ್ಪ ಸಾಲಿಗೆ ಹಚ್ಚು ನಿನ್ನ ಅಂದ್ರಂತ. ಅಲ್ಲಿ ಬೇ ನನ್ನ ಸಾಲಿ ಯಾವಾಗಲೂ ನಡೆದೈತಿ ಈಗ ಅಂದ್ರಂತ ಅವ್ರು. ಸದ್ಯ ಸಾಲಿ ನಡೆದತ್ ನಂದು, ಸಾಲಿನ ಕಲಿಯಾಕತ್ತೀನ. ಏನು ಕಲಿತಿ ಯಪ್ಪ ಸಾಲಿ ಅಂತ ಕೇಳಿಲ್ಲಂತ ಅವ್ರವ್ವ. ನೋಡ್ಬೇ ನಾ ಏನು ಸಾಲಿ ಕಲಿಯಾಕತ್ತೀನಿ ಅಂದ್ರೆ, ಈ ಎಲ್ಲ ಜೀವಿಗಳಿಗೆ ಭಗವಂತ ಅದಾನ ಅನ್ನೋ ಸಾಲಿ ಕಲಿಯಾಕತ್ತೀನಿ. ಮತ್ತು ನನ್ನೊಳಗೆ ನಾ ಭಗವಂತ ಸ್ವರೂಪದನ ಅದೇನೇನು ಜ್ಞಾನ ಕಲಿಯಾಕತ್ತೀನಿ. ಇದನ್ನು ನಾ ಈ ಸಾಲಿ ಕಲಿಯೋದ್ರಿಂದ, ಇಂಥ ಜ್ಞಾನವನ್ನು ನಾ ಪಡೆಯೋದ್ರಿಂದ ನನಗೆ ಪರಮಾನಂದ ಪ್ರಾಪ್ತಿ ಆಗೈತಿ. ನೀನು ಹೊಡಗಿನ ಸಾಲಿ ಏನು ಕಲಿಸ್ತಾವೋ ಇದನ್ನ ಕಲಿಸೋದವು. ಏನು
ದುಃಖ ಎಲ್ಲಿ ಇವೇ ದುಃಖ ಕಳೆದವ್ರಿ ಹೊರಗಿಂದ ಲೌಕಿಕ ವಿದ್ಯೆ. ಸರ್ವಜ್ಞ ಮಹಾಕವಿ ಅದಕ್ಕೆ ಹೇಳ್ತಾನೆ, ಅಕ್ಕರವು ಲೇಖಕ್ಕೆ ತರ್ಕತಾವಾದಕ್ಕೆ ಮಿಕ್ಕ ವಿದ್ಯೆಗಳೆಲ್ಲ ತಿರುಪಿಗೆ ಮೋಕ್ಷಕ್ಕೆ ಎರಡಕ್ಕರವೇ ಸಾಕು ಸರ್ವಜ್ಞ. ಎರಡಕ್ಷರ ಏನು? ಬ್ರಹ್ಮ ನೀನಿತಿ, ಅಹಂ ಬ್ರಹ್ಮಾಸ್ಮಿ, ತತ್ವತ್ವಂ ಅಸಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಆನಂದಂ ಬ್ರಹ್ಮ. ಈ 4 ವೇದ ವಾಕ್ಯಗಳನ್ನು ನಾವು ತಿಳ್ಕೊಂಬಿಟ್ರೆ ಮುಗಿದು ಹೋತ್ರಿ. ಹೆಚ್ಚಿಗೆ ಕಲಿಯೋ ಅವಶ್ಯಕತೆನೇ ಇಲ್ಲ. ಮತ್ತೆ ಹೆಚ್ಚಿಗೆ ಕಲ್ತವ್ರು ಬಂದ್ರಂದ್ರೆ ವ್ಯಾಕರಣ ಶಿರ ತೆಗಿಯಕ್ಕೆ ಚಾಲು ಮಾಡ್ತಾರ ಅನ್ನೋದ್ರೊಳಗೆ ದೋಷ ಮಾಡಿ ನೋಡು. ವ್ಯಾಕರಣ ಶಿರ ಮಾತಾಡೋದಂದ್ರೆ ಶಿವಾನಂದ ಅಜ್ಜಿಯವ್ರು ಹೇಳ್ತಾರೆ, ಇನ್ನೊಬ್ಬರಿಗೆ ನೋವು ಆಗ್ಲಾರ್ದಂಗೆ ಮಾತನಾಡಿದ್ರೆ ಅದು ವ್ಯಾಕರಣ. ಮತ್ತು ವ್ಯಾಕರಣ ಶಿರ ಮಾತಾಡ್ತೇನೆ ನಾ, ಇದ್ರಾಗ ಏನಾರ ವ್ಯಾಕರಣ ದೋಷದ ಬನ್ನಿರಪ್ಪ ಕತ್ತೆಯ ಮಕ್ಕಳು ಎಂದರೆ ಮನಸ್ಸು ಹಿಡಿಸುವುದು ಹೇಗೆ? ಬರ್ರಿ ಕತ್ತೆ ಮಕ್ಕಳು ಅಂದ್ರೆ ಬರ್ರಿ ಕತ್ತೆ ಮಕ್ಕಳು. ಇದು ವ್ಯಾಕರಣ ದೋಷ ಇಲ್ಲಿದ್ರಾಗ ಆದರೂ ಏನಾಕತ್ತದ ಮನಸ್ಸಿಗೆ ನೋವು. ಸ್ವಲ್ಪ ವ್ಯಾಕರಣ ದೋಷ ಆಗವಲ್ದಕ್ಕ, ಆದ್ರೆ ಆ ವ್ಯಾಖ್ಯೆಗಳನ್ನು ಕೇಳೋದ್ರಿಂದ ಮನಸ್ಸಿಗೆ ಆನಂದ ಆಗ್ತತಿ ಅಂತಂದ್ರೆ ಅದ ನಿಜವಾದ ವ್ಯಾಕರಣ, ಅದೇ ನಿಜವಾದ ವಿದ್ಯೆ. ದೋಷ ಎಲ್ಲೈತಿ? ವಿದ್ಯೆಯ ದೋಷ ಎಲ್ಲೈತಿ? ಹೊರಗಿಲ್ಲ. ವಿದ್ಯೆಯ ದೋಷ ಎಲ್ಲಿಗೈತಿ? ನಮ್ಮೊಳಗ. ಅದನ್ನು ನಾವು ತಿಳ್ಕೊಬೇಕಾಗಿತ್ತು. ಅದನ್ನೇ ಇದು ಹೇಳ್ತಾರೆ. ಅದಕ್ಕೆ ಸಿದ್ಧಾರೂಢರು ಏನು ಮಾಡಿದ್ರು? ಹೊರಗೆ ಬಂದ್ರೆ ಭಗವಂತನ ಕಾಣ್ತಿದ್ರು, ಒಳಗೆ ಹೋದ್ರು ಭಗವತ್ ಸ್ವರೂಪದ ಭಾವದೊಳಗೆ ಇದ್ರು. ಅದಕ್ಕೆ ಅವ್ರಿಗೆ ಯಾವಾಗಲೂ ಆನಂದ ಇರ್ತಿತ್ತು. ಕೊಲ್ಲಾಕ್ ಬಂದವನು ನಾನು ಅಂತ ತಿಳ್ಕೊಂಡ್ರು ಅವರು, ನಾವು ವೈರಿ ಅಂತ ತಿಳ್ಕೊತೀವಿ. ಹಿಂಗ ಹೊರಗೆ ಓಡುವ ಹೋರಿಯನ್ನು ಎಳೆತಂದು ಕಟ್ಟುವಂತೆ ಹೊರಗೆ ವಿಷಯಗಳ ಕಡೆಗೆ ಹೋಗುತ್ತಿರುವ ಮನಸ್ಸನ್ನು ನಿಯಂತ್ರಿಸಬೇಕು. ಮನಸ್ಸು ಹೊರಗೆ ಬಂದಾಗ ಪ್ರಪಂಚದ ಎಲ್ಲ ಜೀವರಾಶಿಗಳಿಗೆ ಕಲ್ಯಾಣ ಮಾಡುವುದರಲ್ಲಿಯೂ, ಮನಸ್ಸು ಒಳಗೆ ಹೋದಾಗ ಅದನ್ನು ಅರ್ಥಾನುಸಂಧಾನ ವೃತ್ತಿಯಲ್ಲಿಯೂ ತೊಡಗಿಸಬೇಕು. ಸಾಧಕನು ಎಲ್ಲ ವಿಷಯ ವಾಸನೆಗಳನ್ನು ಕಳೆದುಕೊಂಡ ನಂತರ ಬ್ರಹ್ಮರಾಕ್ಷಸ ಹಾಗೂ ಪಿಶಾಚಿಗಳು ಹಾವಳಿಯೂ ನಡೆಯುತ್ತದೆ. ಎಲ್ಲ ವಾಸನ ಹೋತಂದ್ರಿ, ಈ ವಿಷಯದ ವಾಸನ ಎಲ್ಲ ಹೋತಂದ್ರೆ ಏನು ಕಂಡ್ರೂ ಆಸೆ ಆಗೋದಿಲ್ಲ. ಶರೀರದ ಚಿಂತೆ ಹೋತು, ಪ್ರಪಂಚದ ಚಿಂತೆ ಹೋತು, ಎಲ್ಲ ಸರ್ವ ಕಾಮನೆಗಳ ಇಚ್ಛೆಗಳ ನಾಶ ಅದು ಅಂದ್ರೆ ಬಂದ್ಬಿಡ್ತಾವ ನೋಡ್ರಿ ಅವು ಅಂತ. ಬ್ರಹ್ಮರಾಕ್ಷಸ ಬ್ರಹ್ಮ ಪಿಶಾಚಿ ಆದಿಗಳು ಬಂದು ಏನು ಮಾಡ್ತಾವ? ಹೆದರಿಸ್ತಾವ್ರಿ. ಅವಕ್ಕೂ ಹೆದರ್ಲಿಲ್ಲ ಅಂತಂದ್ರೆ ಮುಂದೆ ಬ್ರಹ್ಮಾನುಸಂಧಾನದ ತೀಕ್ಷ್ಣತೆ ಒಳಗೆ ಹೋಗ್ತದ್ರಿ. ಅದು ಮುಂದೆ ಹೋತಂದ್ರೆ ಅನಾಹತನಾದ ಮುಂದೆ ಅಚ್ಚ ಸುಖ ಇವೆಲ್ಲ ಏನಕ್ಕವು ಪ್ರಾಪ್ತಿ ಆಗ್ತವೆ. ಇವ ದೇವ್ ಬಿಡುವಲ್ಲ ನಮಗೆ. ಇವು ಸಣ್ಣ ಅದಾವ ನೋಡಿ, ಇವು ಸಣ್ಣ ದೇವ್ ಅದಾವಲ್ಲ ನಮಗೆ, ಗಂಟು ಬಿದ್ದಾವಲ್ಲ ಅವು. ಏನ್ರಿ ಅವು? ಯಾರೇ ಏನಂದ್ರಲ್ಲ ಹಚ್ಕೊಳ್ಳುವಂಥವು. ಇಷ್ಟು ಸಣ್ಣ ದೇವ್ ಅದಾವ ನೋಡ್ರಿ, ಅವನ ಬಿಡೋಕ್ಕಾಗಲ್ರಿ. ಇನ್ನು ದೊಡ್ಡ ದೇವ್ ಯಾವಾಗ ಬಿಡೋದು? ಇನ್ನೊಂದು ಇಬ್ಬರ ಉಳ್ದಾರನ ನಿದ್ದೆ ಹತ್ತವ್ರ. ನಾನು ಸಾಕು ಬಿಡ್ತೀನಿ. ದಾಟಿ ಹೋಗೈತೆ, ಅದಕ್ಕೆ ಹಿಂಗೆ ಆಗ್ತದ ನನಗೆ ಗೊತ್ತೇ ಇಲ್ಲ. ಇನ್ನೊಂದು ಈಟ್ರಿ ಮುಗಿತಿದೆ ಹೇಳಿ ರತ್ನಾಕರ. ಹಾಂ ಯಾತ್ರಿತಿರ್ಲಿ ಮತ್ತೆ. ಸಾಧಕನು ಎಲ್ಲ ವಿಷಯ ವಾಸನೆಗಳನ್ನು ಕಳೆದುಕೊಂಡ ನಂತರ ಬ್ರಹ್ಮ ರಾಕ್ಷಸ ಹಾಗೂ ಪಿಶಾಚಿ ಹಾವಳಿಯು ನಡೆಯುತ್ತದೆ. ನಾವು ಅವುಗಳಿಗೂ ಹೆದರದೆ ಧೈರ್ಯದಿಂದ ಮುನ್ನುಗ್ಗಿದಾಗ ಅವೇ ನಮ್ಮ ದಾಸರಾಗಿ ನಮ್ಮ ಸೇವೆಯನ್ನು ಮಾಡಲು ಪ್ರಾರಂಭಿಸುತ್ತವೆ. ಕೇವಲ ವಿಷಯ ವಸ್ತುಗಳ ಮೋಹದಲ್ಲಿಯೇ ಸೋತು ಹೋಗುವ ನಿಮಗೆ ಮುಂದಿನ ಮಾರ್ಗವು ಸಾಧ್ಯವಿಲ್ಲ. ಇಲ್ಲೇ ಬಡಿಸ್ಕೊಂಡ್ಬಿಟ್ಟಿವಿ ನಾವು ಪೊಲೀಸರಂತೆ. ಪೊಲೀಸನ್ನ ಹೆದರ್ಸಕ್ಕಾಗಲಿಲ್ಲ, ಮುಂದೆ PSIಗಳನ್ನ ದಾಟಿ ಹೋಗ್ಬೇಕಲ್ಲ. ಈ ಪೊಲೀಸರು PSIಗಳಲ್ರಿ, ಒಳಗದಾವು ದುಡ್ಡು ಇದಾವು, ಎಲ್ಲರನ್ನ ದಾಟಿ ಹೋಗ್ಬೇಕ. ನಾಯಿಯನ್ನು ಬಡಿಯಲು ಬಣ್ಣದ ಕೋಲು ಏಕೆ ಬೇಕು? ನೋಡು, ಮೊದಲು ವಿಷಯ ವಾಸನೆಗಳು ಹೋಗದೆ ಸ್ವರೂಪದ ಧ್ಯಾನವು ನಡೆಯುವುದಿಲ್ಲ. ನಾಯಿಯನ್ನು ಬಡಿಯಲು ಬಣ್ಣದ ಕೋಲು ಏಕೆ ಬೇಕು? ಪ್ರವಚನ ಶೃಂಗಾರಮಯವಾಗಿ ಹೇಳ್ಬೇಕಂತ, ಅವರು ಆಕರ್ಷಣೆ ಆಗ್ಬೇಕಂತ, ಅದ್ರಾಗ ರಂಜನೆ ಇರ್ಬೇಕಂತ. ಬಣ್ಣದ ಬಡಿಗಿಲಿ ಯಾಕೆ ಬಿಡಿಬೇಕು? ಕೊಡಗಟ್ಟಿಗೆ ತೊಗೊಂಡು ಬಡಿದ್ರು ಸಾಯ್ತದ ನಾಯಿ. ಹಂಗ ಒಳಗಿನ ಮೋಹಕ್ಕಳೆ ಯಾಕೆ ಶೃಂಗಾರ ಎದಕ್ಕೆ ಬೇಕ್ರಿ? ಕಾವ್ಯಮಯವಾಗಿ ಯಾಕೆ ಹೇಳ್ಬೇಕು? ನೇರವಾಗಿ ಹೇಳ್ತೀನಿ ತಗೋಲ್ಲ,
ಹತ್ತು ಜವಾರಿ ಮೆಣಸಿನ್ಕಾಯಿ ಭಾಷೆದೊಳಗಂತಾರ ಆತ್ಮಾನಂದಾಚಾರ್ಯ. ಬೇಕಾದ್ರೆ ಬೆರ್ಕೋ ಸಾಕಾರ ಸರ್ಕೋ ಇಲ್ಲಾರ ಮುಂಗಾಯಿ ಎಣ್ಣೆ ಹಚ್ಚಿ ಬೈಕೋ. ಹೆಂಗೈತಿ ಅಪ್ಪ ನಮ್ಮ ಗೌಡ್ರ ಶಾಸ್ತ್ರ ಅಂತಿದ್ರು ಆತ್ಮನ. ನಮ್ಮ ಗೌಡ್ರ ಶಾಸ್ತ್ರ ಕೇಳಿರ್ ತಣ್ಣಿ ನೇರವಾಗಿ ಹೇಳ್ಯಾರ್ರಿ, ನೀರ ಒಂದಿಷ್ಟು ಕಡೆ ಹೇಳ್ತಾರೆ ಕಡಿ ಕೊಟ್ಟು ಒಂದು 3 ಕತೆ ಹೇಳಿ ಕಡಿ ಕೊಟ್ಟು ಅದ್ರ ಸಾರಾಂಶ ಚಲೋ ಆತಿಲ್ಲ ಪ್ರವಚನ. ಒಟ್ಟು ಕತಿನ ನೆನಪಿಟ್ಟಿರ್ತೀವಿ, ಆ ಕಡಿಕಿನ ಸಾರಾಂಶ ಈಟ ಭಾರಿ ಚಂದ ನಗಿಸಿದ್ರು, ಭಾಳ ಚಲೋ ನಗಿಸಿದ್ವಿ. ಏನು ಪ್ರವಚನಕಾರ ಬಂದಾರ್ರಿ, ಏನು ಹೇಳ್ತಾರ್ರಿ, ಬರೆಯದ ಹೊಲ್ ಕಿಸಿದ್ವಿ ಹೇಳ್ತೀವಿ ಓದಿವಿ, ಏನಾತ ದುಃಖ ಹೋಗ್ಲಿಲ್ಲ. ಚಲೋ ನನ್ನ ಶಾಸ್ತ್ರಿ ಹಿಂಗಾರಿ ಏನು ತಗೊಂಡು ಏನು ಮಾಡಿದ್ರಿ ಹುಣ್ಣಾಗಿ ಹೋತಂತ ಹಟ್ಟಿಸಿತ್ ಮಾತು ಪ್ರಸಾದನು ಮಾಡ್ಸ್ಯಾರ, ಯಗ್ಗಳ ಹೊಡ್ಯಾಕ ಅನುಕೂಲಕತಿ. ಮೊದಲು ವಿಷಯ ವಾಸನೆಗಳು ಹೋಗದೆ ಸ್ವರೂಪದ ಧ್ಯಾನವು ನಡೆಯುವುದಿಲ್ಲ. ವಿಷಯ ವಾಸನ ಹೋಗಲಾರ್ದೆ ಹೆಂಗೆ ಸ್ವರೂಪದ ಧ್ಯಾನ ನಡೀತೈತ್ರಿ? ವಿಷಯ ವಾಸನೆ ಇದ್ದಾಗ ವಿಷಯಗಳ ಧ್ಯಾನ, ವಿಷಯ ಧ್ಯಾನ ಹೋಗ್ಬೇಕಾದ್ರೆ ವಿಷಯ ವಾಸನ ಕಳ್ಕೋಕಾರ ವಿಚಾರ ಮಾಡ್ಕೊಂತ ಕುಂದಿರ್ಬೇಕು. ಇಲ್ಲ ನಾ ಸ್ವರೂಪದ ಧ್ಯಾನ ಮಾಡಿಯಪ್ಪ, ಮೊದಲ ವಿಷಯ ಧ್ಯಾನ ಮಾಡೋದು ಬಿಡ, ಆಮೇಲೆ ಸ್ವರೂಪ ಧ್ಯಾನ ಮಾಡಿ ಅಂತ. ಸ್ವರೂಪದ ವಿಚಾರ ಮಾಡಿ ವಿಷಯದ ಆಶೆ ಕಳ್ಕೊಳ್ಳೋ ವಿಚಾರ ಮಾಡು, ಆಮೇಲೆ ಸ್ವರೂಪದ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಮುಗಿತ್ರಿ ರತ್ನಾಕರಿ, ಸಾಧ್ಯ ಮುಗದ ಹೋದ, ಇನ್ನೇನಿಲ್ಲ, ಇಲ್ಲ ಆಟಿಗೆ ಬಂದದ್ದು. ಸ್ವರೂಪದ ಧ್ಯಾನವು ನಡೆಯುವುದಿಲ್ಲ, ಹೊರಗಿನದೆಲ್ಲವನ್ನು ಬಿಟ್ಟಾಗಲೇ ಒಳಗಿನದು ಗೌರವಕಾರ. ಒಳಗಿಂದ ಏನಕತಿ ಏನ ಒಳಗಿಂದ ಏನ ಅಂತಿಪ್ಪ ನೀವು, ನನಗೆ ಹೊರಗೊಮ್ಮೆ ಒಳಗೊಮ್ಮನ್ನಾಗ ಆಗತೈತಿ. ಅದೇ ಮಾಡಿ ಇನ್ನಷ್ಟು ಹೇಳಿದೆ ಅಂದ್ರೆ ಎತ್ತ ಹೋಗ್ತೀನಿ ನೋಡ್ರಿ. ಹೊರಗಿನದೆಲ್ಲವನ್ನು ಬಿಟ್ಟಾಗಲೇ ಒಳಗಿನದು ಹತ್ತುತ್ತದೆ ನೋಡ್ರಿ. ಮತ್ತಿದು ಹೊರಗಿಂದ ಬಿಟ್ಟಿಂದ ಒಳಗಿಂದ ಐತೈತಿ ನಿಮಗೆ. ಈ ಕುಂತಿ ಒಳಗೆ ಹೋಗಿರಲ್ಲ, ಹೊರಗಿಂದ ಬಿಟ್ಟಾಗ ಒಳಗೈತೈತಿ. ಮೊಟ್ಟ ಮೊದಲು ನಮಗೆ ನಡತೆಯು ಬೇಕು. ಯಾವ ನಡತೆ ಬೇಕ್ರಿ? ಹೊರಗಿಂದ ಬಿಡುದು, ಹೊರಗಿಂದ ಬಿಡು ನಡತೆ ಬೇಕು. ಸತ್ಪುರುಷರ ದೃಷ್ಟಿಯ ಪತನದಿಂದ ನೋಡ್ರಿ, ಸತ್ಪುರುಷರ ದೃಷ್ಟಿಯ ಪತನದಿಂದ ನಮ್ಮ ಮನಸ್ಸು ಶಾಂತವಾಗುತ್ತದೆ. ಮಹಾತ್ಮರು ದಿಟ್ಟಿಸಿ ನೋಡಿದ್ರಂದ್ರೆ ಇಲ್ಲ ಈ ಹುಡುಗೇನೋ ಬದಲಿ ಆಗುವಂಗೆ ಕಾಂತತಿ ಅಂತ ಹಿಂಗಂದ್ರೆ ಬದಲಾವಣೆ ಆಗೇ ಬಿಡ್ತೈತಿ. ನನ್ನ ಸರ್ ಬಡದ ಹಿಂಗೆ ಮಾಡಿಟ್ಟಾರ್ರಿ. ಮೊದಲು ಅಡ್ಡ ಭಾಳ ಇದ್ನೇನು ಬರೀ ಬಡದಾರ ನನ್ನ ನಿನ್ನ ಒಮ್ಮೆ ಏನಾಗ್ಬಿಟ್ಟತ್ರಿ ಅದು. ಇದನ್ನೊಂದು ಉದಾಹರಣೆ ಹೇಳಿ ಮುಗಿಸ್ತೇನೆ ನಾನು. ಪುನರ್ಜನ್ಮ ಬುಕ್ಕ ತಿದ್ದುದಿತ್ರಿ ಅದು, ನಾನು ಓದಾಕ್ ಹಚ್ಚಿದ್ರು. ಅದು ಆತ್ಮಾನಂದರು ಬ್ರಹ್ಮರ್ಷಿ ಅಂತ ಐತ್ರಿ. ಅದು ನಾನು ನಿಂತ್ಕೊಂಡಾಗ ಆತ್ಮಾನಂದರು ರಾಕ್ಷಸಿ ಅಂದು ಬಿಟ್ಟಿನ್ರಿ. ದುಬ್ಬದಾಗ ಹೆಚ್ಚಿದ್ರೆ ಯಾರು ರಾಕ್ಷಸ ಮಾಡ್ಕೊಂತ ಕುಂತೀವಿ ನಿಂತು ಬರೋದು ಮಕ್ಕಳಿ ಅಂದ್ರ ಯಾಕಂಗ ಅನ್ನಿ ಅಂದ್ರೆ ನಿಂತ್ಕೊಂಡಾಗ್ರಿ. ಅದು ಏನಾಕತಿ ಹಂಗೆಲ್ಲ ಅಂದಡಪ್ಪ ನಡಿಯಿಲ್ಲ ಅಂತಂದ್ರೆ ನಿದ್ದೆ ಬಂದಾಗ ಯಾರನ್ನು ಕೇಳ್ತದೆ? ಗುರುನ್ ಪ್ರವಚನ ರೀ ಏನು ಯಾವಂಗೆ ಹಾಕ್ಬಿಡಿ ಅಪ್ಪ ಸಾಣಿ. ಅದಕ್ರಿ ಅವ್ರು ಬಡಿತಿದ್ರಿ ನನಗೆ. ಯಾಕೆ ಬಡಿತಿದ್ರು? ಶುದ್ಧ ಆಗಲಿ ಅಂತ ನೋಡ್ರಿ. ಅವ್ರು ಇಷ್ಟು ಬಡದಾರ ಅಂದಲ್ಲಿ ಈಟ್ರಿ ಆಗೈತಿ. ಇನ್ನೊಂದು ಎಷ್ಟು ಜನ್ಮದೊಳಗೆ ಇದನ್ನು ಸಾಧನ ಮಾಡೋದೈತೋ ಏನೋ ಗೊತ್ತಿಲ್ಲ. ಅದಕ್ಕೆ ನಾವು ನೀವೆಲ್ಲರೂ ಈ ಸಾಧನದೊಳಗೆ ತೊಡಿ ಏನವನು ಪರಮ ಸುಖಿಗಳಾಗೋಣ. ಅಂತಹ ಪರಮ ಸುಖಿಗಳಾಗ್ತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ನಿಮ್ಮೆಲ್ಲರಿಗೆ ಕಲ್ಪಿಸಿಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಚಾರಗಳಿಗೆ